शांति। तो विशेष दो दिन का आप लोगों को ये चांस मिला है। ये संगम युग के अंतिम समय चल रहे हैं। अगर इस अंतिम समय में फिर से आप जोर लगाएंगे पुरुषार्थ में, अच्छे नंबर ले सकेंगे। इसलिए इस 2 दिन के क्लासेस में हमें अपनी स्थिति को शक्तिशाली कैसे बनाना है, स्थिति बिगड़ती क्यों, कारण निवारण, इसके बारे में चर्चा करेंगे। ನಿಮಗೆ 2 ದಿವಸಗಳ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ। ಸಂಗಮ ಈಗ ಸಮಯ ತುಂಬಾ ಕೊನೆಗೆ ಬರ್ತಾ ಇದೆ। ಈ 2 ದಿವಸಗಳಲ್ಲಿ ಸ್ವೋನ್ನತಿ ಬಗ್ಗೆ ವಿಶೇಷವಾಗಿರತಕ್ಕಂತ ಪಾಯಿಂಟ್ಸ್ ನಿಮಗೆ ಸಿಗುತ್ತೆ। ಈ ಕ್ಲಾಸ್ ನಲ್ಲಿ ಸ್ಥಿತಿಯನ್ನ ತುಂಬಾ ಚೆನ್ನಾಗಿ ಮಾಡ್ಕೊಳ್ಳೋಕೆ ಆಧಾರ ಏನು, ಸ್ಥಿತಿ ಕೆಟ್ಟಕ್ಕೆ ಕಾರಣ ಏನು, ಅದನ್ನ ಹೇಗೆ ನಾವು ಸರಿಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಪಾಯಿಂಟ್ಸ್ ಎಲ್ಲ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ। तो स्थिति बिगड़ने का सबसे पहला कारण है कर्मेंद्रियों की अधीनता। जिस समय हम इंद्रियों के वश हो जाते हैं, हमारी स्थिति कमजोर हो जाते हैं, बिगड़ जाते हैं। इसलिए अगर स्थिति को शक्तिशाली बनाना है, स्वराज्य अधिकारी बनकर के हर इंद्रियों को श्रीमद् प्रमाण चलाना। ಸ್ಥಿತಿ ಅಂತಕ್ಕಂಥದ್ದು ಕೆಡುತ್ತೆ ಯಾವಾಗ ಕರ್ಮೇಂದ್ರಿಯಗಳೇ ನಾವು ವಶ ಆಗ್ಬಿಟ್ಟಾಗ। पहला कारण, ಮೊದಲನೇ ಕಾರಣ ಕರ್ಮೇಂದ್ರಿಯಗಳು ವಶ ಆದಾಗ। ಕರ್ಮೇಂದ್ರಿಯಗಳಿಗೆ ಯಾವಾಗ ವಶವಾಗ್ತೀವಿ ಅದ್ರ ಬಗ್ಗೆ ಹೇಳ್ತಾರೆ ಮುಂದೆ, ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ। ಕರ್ಮೇಂದ್ರಿಯಗಳಿಗೆ ವಶವಾದಾಗ ಸ್ಥಿತಿ ಕೆಡುತ್ತೆ, ಅನೇಕ ಪರಿಸ್ಥಿತಿಗಳು ಬರ್ತವೆ। ಆ ಕಾರಣದಿಂದ ನಾವು ಸ್ಥಿತಿಯನ್ನ ಕೆಡಿಸ್ಕೊಂಡು, क्योंकि जब हम इंद्रियों के वश हो जाते हैं की कमाई चट हो जाती है। ಸಂಪಾದನೆ ಮಾಡ್ಕೊಂಡಿರೋ ಇದು ಸಂಪಾದನೆ ಏನಿದೆ ಆವಾಗ ಅದು ಖಾಲಿ ಆಗೋಗ್ಬಿಡುತ್ತೆ। ಬ್ಯಾಂಕ್ ಅಕೌಂಟ್ ಹೆಂಗೆ ಖಾಲಿ ಆಗೋಗ್ಬಿಡುತ್ತೆ ಆ ತರ ಪುಣ್ಯ ಖಾತೆ ಅನ್ನೋದು ಕಮ್ಮಿ ಆಗೋಗ್ಬಿಡುತ್ತೆ। जब हम इंद्रियों के वश हो जाते हैं, हम हार जाते हैं, खुशी हमारी गायब हो जाती है। ಯಾವಾಗ ಕರ್ಮೇಂದ್ರಿಯಗಳಿಗೆ ವಶವಾಗ್ಬಿಡ್ತೀವಿ ಆ ಖುಷಿ ಅನ್ನೋದು ಮಾಯ ಆಗೋಗ್ಬಿಡುತ್ತೆ। जो इंद्रियों के वश हो जाता है वो वायुमंडल को खराब कर लेता है। ಖುಷಿ ಕಳ್ಕೊಂಡಿರೋರು ವಾತಾವರಣ ವಾಯುಮಂಡಲವನ್ನ ಕೆಡಿಸ್ಬಿಡ್ತಾರೆ। जो कर्मेंद्रियों के वश हो जाता है, इंद्रियों के वश हो जाता है, उसका योग भी नहीं लगेगा, वो कमजोर बन जाता है। ಇಂದ್ರಿಯಗಳಿಗೆ ವಶವಾಗಿರೋರಿಗೆ ಯೋಗನೂ ಅಂಟಲ್ಲ, ಅವರು ಖುಷಿಯನ್ನು ಕಳ್ಕೊಂತಾರೆ। जैसे नौका पानी के ऊपर से जाएगी, पार लगाती है, नौका के अंदर अगर पानी आ जाएगा तो डुबा देगी। ಹೇಗೆ ದೋಣಿನಲ್ಲಿ ನೀರು ಒಳಗಡೆ ಸೇರ್ಕೊಂಡ್ಬಿಟ್ರೆ ಆ ದೋಣಿ ಮೂವ್ ಆಗಲ್ಲ ಮುಂದಕ್ಕೆ, ಅದು ಏನಾಗೋಗುತ್ತೆ ಮುಳುಗೋಗುತ್ತೆ। इसी तरह जो इंद्रियों को चलाता है वो पार हो जाता है, सफल बनता है। इंद्रिय जिसको चलाते हैं वो डूब जाता है, असफल बन जाता है। ಇಂದ್ರಿಯಗಳಿಗೆ ವಶವಾಗಿರತಕ್ಕಂಥವ್ರು ಅಸಫಲರಾಗ್ಬಿಡ್ತಾರೆ, ಮುಳುಗೋಗ್ತಾರೆ। हमारी स्थिति बिगड़ने वाला कोई व्यक्ति नहीं है, कोई परिस्थिति नहीं है, हमारी खुद की इंद्रिय है। इसलिए इसके तरफ किसी का भी ध्यान नहीं है, इसलिए स्थिति बिगड़ रहे, प्रॉब्लम्स आ रहे। ನಮ್ಮ ಸ್ಥಿತಿ ಕೆಡಲಿಕ್ಕೆ ಬೇರೆ ಇನ್ನೇನು ರೀಸನ್ಸ್ ಇಲ್ಲ, ಮುಖ್ಯವಾಗಿರೋ ರೀಸನ್ ನಮ್ಮ ಇಂದ್ರಿಯಗಳಿಗೆ ನಾವು ವಶವಾಗ್ತಕ್ಕಂಥದ್ದು, ಇದೇ ಮೇನ್ ರೀಸನ್ ಆಗಿದೆ। ब्रह्मा बाबा ने नारायण बनने के लिए बाबा ने रोज अपने इंद्रियों का दरबार लगाया और बाबा ने अपने में परिवर्तन लाया और इसीलिए बाबा सबके प्रिय बने। तो हमें भी कोई नया पुरुषार्थ नहीं करना, जो मम्मा ने किया बाबा ने किया वही करना है। ಬ್ರಹ್ಮ ಬಾಬಾರವರು ಪ್ರತಿನಿತ್ಯ ಇಂದ್ರಿಯಗಳ ಮೇಲೆ ದರ್ಬಾರ್ ನಡೆಸ್ತಾ ಇದ್ರು। ಸಾಕಷ್ಟು ಸಲ ಮುರಳಿಗಳಲ್ಲಿ ಹೇಳಿದ್ದೇವೆ, ಸ್ವಯಂ ಮೇಲೆ ಸ್ವಯಂ ಪೂರ್ತಿ ದರ್ಬಾರ್, ರಾಜ್ ದರ್ಬಾರ್ ನಡೆಸ್ತಾ ಇದ್ರು। ನಾವೀಗೇನು ಹೊಸ ಹೊಸ ಪುರುಷಾರ್ಥಗಳು ಮಾಡೋ ಅವಶ್ಯಕತೆ ಇಲ್ಲ, ಹೊಸ ರೂಟೇನ್ ಕಂಡುಕೊಳ್ಳೋ ಅವಶ್ಯಕತೆ ಇಲ್ಲ। ಆಲ್ರೆಡಿ ಏನು ಮಮ್ಮ ಬಾಬಾ ಮಾಡಿ ತೋರಿಸಿದ್ದಾರೆ ಪುರುಷಾರ್ಥ ಮಾರ್ಗದಲ್ಲಿ, ಅದನ್ನ ನಾವು ಮಾಡಿದ್ರೆ ಸಾಕಾಗಿದೆ। इसलिए हमें भी वही पुरुषार्थ करना है और जो ये पुरुषार्थ करेगा शक्तिशाली बनता है। ಈಗ ನಾವು ಕೂಡ ಅದೇ ಪುರುಷಾರ್ಥ ಮಾಡಿ ಶಕ್ತಿಶಾಲಿ ಆಗಬೇಕಾಗಿದೆ। क्योंकि जब इंद्रियों के वश हो जाते हैं योग नहीं लगता। योग में बैठेंगे जो देखा जो सुना वही याद आता है।
ಯೋಗದಲ್ಲಿ ಕೂತ್ಕೊಂಡಾಗ ನಾವು ಏನ್ ನೋಡಿದೀವಿ ಏನ್ ಕೇಳಿದೀವಿ ಅದೇ ನೆನಪುಗಳು ಬರ್ತಾ ಇರುತ್ತೆ. इसलिए बाबा कहते हैं बच्चे स्वयं को बदलो, विश्व बदल जाएगा। तो स्वयं को बदलना मतलब क्या? क्या सफेद ड्रेस पहन लिया, बैज पहन लिया, हो गए परिवर्तन? ಸ್ವಯಂ ಬದಲಾವಣೆ ಆಗೋದು ಅಂದ್ರೆ ವೈಟ್ ಡ್ರೆಸ್ ಹಾಕೊಂಡ್ಬಿಟ್ರೆ ಬದಲಾವಣೆ ಆಗ್ಲಿಲ್ಲ, ಅಥವಾ ನಾವು ಇನ್ನೇನೋ ಮಾಡ್ಕೊಂಡ್ಬಿಟ್ರೆ ಬದಲಾವಣೆ ಆಗ್ಲಿಲ್ಲ. ಸ್ವಯಂ ಪರಿವರ್ತನೆ ಅಂದ್ರೆ ಬೇರೆನೇ ಇದೆ. स्वयं को बदलना अर्थात हर इंद्रियों को श्रीमत के आधार से चलाना। ಬ್ಯಾಡ್ಜ್ ಹಾಕೊಂಡ್ ಮಾತ್ರಕ್ಕೆ ನಾವು ಸ್ವಯಂ ಬದಲಾವಣೆ ಆಗಿದೀವಿ ಅಂತ ಅಲ್ಲ. ಸ್ವಯಂ ಅಂದ್ರೆ ಸ್ವಯಂ ಮೇಲೆ ಪೂರ್ತಿ ಗಮನ ಕೊಟ್ಟು ಸ್ವಯಂ ಅನ್ನ ಬದಲಾಯಿಸ್ಕೋಬೇಕು. हर इंद्रियों को श्रीमत प्रमाण चलाना। ಪ್ರತಿಯೊಂದು ಅಂಗಾಂಗಗಳನ್ನು ಕೂಡ ಶ್ರೀಮತಾನುಸಾರವಾಗಿ ಬಾಬನ್ ಡೈರೆಕ್ಷನ್ ಅನುಸಾರವಾಗಿ ನಡೆಸಬೇಕಾಗಿದೆ. और जिसकी हर इंद्रिय श्रीमत प्रमाण चलेगी उसके इर्द गिर्द में गुण और शक्तियां रहेगी। ಯಾರ ಒಂದು ಅಂಗಗಳು ಶ್ರೀಮತ ಅನುಸಾರವಾಗಿ ನಡೆಸ್ತಾರೆ ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಪವರ್ ಬರುತ್ತೆ. तो क्या जिसको ही बाबा और एक शब्द में कहते हैं इंग्लिश में चैरिटी बिगिंस एट होम। आप अपने घर को सुधारो। ಅದಕ್ಕೆ ಬಾಬಾರವರು ಹೇಳ್ತಾರೆ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂದ್ರೆ ನಿಮ್ಮ ಮನೆ ನೀವೇ ಮೊದಲು ಸುಧಾರಣೆ ಮಾಡ್ರಿ. घर मतलब लौकिक घर नहीं, ये शरीर आत्मा का घर है। इसके अंदर जो रहते हैं उनको ज्ञान में चलाओ, इनको सुधारो, दुनिया बदल जाएगी। ಮನೆ ನಿಮ್ಮ ಮನೆ ನೀವು ಬದಲಾಯಿಸ್ಕೊಳ್ಳಿ ಅಂದ್ರೆ ಇದ್ರ ಅರ್ಥ ಈ ತರ ಅಲ್ಲ, ಶರೀರದ ಮನೆ ಅದಲ್ಲ. ಈ ಶರೀರ ಅನ್ನೋದೇ ಒಂದು ಮನೆ, ಆ ಮನೆ ಅಲ್ಲ, ಸ್ಥೂಲ ಮನೆ ಅಲ್ಲ. ಈ ಮನೆಯನ್ನ ನಾವು ಮೊದಲು ಬದಲಾಯಿಸ್ಕೋಬೇಕು, ಅರ್ಥಾತ್ ನಮ್ಮನ್ನ ನಾವು ಸುಧಾರಣೆ ಮಾಡ್ಕೋಬೇಕಾಗಿದೆ. तो क्या आपके घर में सब ज्ञान में चल रहे हैं? ನಿಮ್ಮ ಮನೆಯಲ್ಲಿ ಎಲ್ಲರೂ ಜ್ಞಾನದಲ್ಲಿ ನಡೀತಾ ಇದ್ದಾರಾ, ಕೇಳ್ತಾ ಇದ್ದಾರೆ? सभी की इंद्रिय ज्ञान में चल रहे हैं? ಎಲ್ಲಾ ಇಂದ್ರಿಯಗಳು ಜ್ಞಾನದಲ್ಲಿ ನಡೀತಾ ಇದೆಯಾ, ಜ್ಞಾನ ಮಾರ್ಗದಲ್ಲಿ ನಡೀತಾ ಇದೆಯಾ? योग में बैठे आंखें बंद है। ಯೋಗದಲ್ಲಿ ಕೂತ್ಕೊಂತೀರಾ, ನಿದ್ದೆ ಬಂದ್ಬಿಡುತ್ತೆ, ಕಣ್ಣು ಮುಚ್ಕೊಂತೀರಾ. योग में कहा कि मन तुम परमधाम में जाना, मन मार्केट में चला गया। ಯೋಗದಲ್ಲಿ ಕೂತ್ಕೊಂಡಿದ್ದಾಗ ನೀವು ಪರಂಧಾಮಕ್ಕೆ ಹೋಗು ಅಂತಂದ್ರೆ ಮನಸ್ಸು ಮಾರ್ಕೆಟ್ ಹೊರಟೋಗುತ್ತೆ. कोई परचिंतन सुनाता है और क्या हुआ? उठ के भी जा रहे तो भी कहेंगे बैठो ना, चाय पी के जाओ ना, बताना और क्या हुआ? माना कान विरस सुन रहे मोर, और यही हमारी समस्या है। समस्या कोई और नहीं है। ಕಿವಿ ಬೇರೆ ಬೇರೆ ಏನೇನೋ ಕೇಳ್ತಾ ಇದೆ, ಮನಸ್ಸು ಇನ್ನೆಲ್ಲ ಹೋಗ್ತಾ ಇದೆ, ಒಂದೊಂದು ಇಂದ್ರಿಯ ಏನೇನೋ ಬೇರೆ ಬೇರೆ ಲೋಕದಲ್ಲಿ ಹೋಗ್ತಾ ಇದೆ ಅಂದ್ರೆ ಇದೇ ನಾವು ಗಮನ ಕೊಡಬೇಕಾಗಿದೆ. ಬೇರೆ ಇನ್ನೇನು ಗಮನ ಕೊಡೋ ಅವಶ್ಯಕತೆ ಇಲ್ಲ. प्रधानमंत्री दिल्ली में शांति में तब बैठेंगे उसके पार्टी वाले सारे लोग अपनी ड्यूटी एक्यूरेट करेंगे, तब प्रधानमंत्री शांति में दिल्ली में बैठेंगे। ಪ್ರಧಾನಮಂತ್ರಿಗಳು ಡೆಲ್ಲಿನಲ್ಲಿ ಶಾಂತವಾಗಿ ಕೂತ್ಕೋಬೇಕು ಅಂದ್ರೆ ತನ್ನ ಒಂದು ಮಂತ್ರಿ ಮಂಡಲ ಇರುತ್ತಲ್ಲ, ಮಿನಿಸ್ಟರ್ಸ್, ಅವರೆಲ್ಲ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಮಾತ್ರ ಅವರು ಪೀಸ್ಫುಲ್ ಆಗಿ ಮೇಲೆ ರೂಲಿಂಗ್ ಮಾಡೋದು. इसी तरह आत्मा भी भ्रुकुटी के आसन पर तब बैठते हैं शांति से जब हर इंद्रिय अपनी ड्यूटी एक्यूरेट करते हैं। ಅದೇ ರೀತಿ ನಮ್ಮ ಶರೀರ ಅನ್ನುವಂತ ಈ ಇದರಲ್ಲಿ ದೇಶದಲ್ಲಿ ಆತ್ಮ ಕರೆಕ್ಟ್ ಆಗಿ ಇರಬೇಕು, ಶಾಂತವಾಗಿ ಇರಬೇಕು ಅಂದ್ರೆ ಇಂದ್ರಿಯಗಳು ಕೂಡ ಸರಿಯಾದ ರೀತಿಯಲ್ಲಿ ಕಾರ್ಯಗಳನ್ನ ನಿರ್ವಹಣೆ ಮಾಡಬೇಕು. कान ने गलत सुना, आत्मा की नींद फिट गई। आंखों ने गलत देखा, आत्मा की नींद फिट गई। और यही आज हमारे प्रॉब्लम का कारण है। ಕಣ್ಣು ವ್ಯರ್ಥ ನೋಡ್ತು, ಕಿವಿ ವ್ಯರ್ಥ ಕೇಳ್ತು ಅಂತಂದ್ರೆ ಅದು ಒಳಗಡೆ ಫೀಡಿಂಗ್ ಆಗ್ತಾ ಇರುತ್ತೆ. ಇದೇ ಇಲ್ಲಿಂದನೇ ತಪ್ಪಾಗೋಗುತ್ತೆ, ಇಲ್ಲೇ ಮಿಸ್ಟೇಕ್ ಆಗೋಗುತ್ತೆ, ಇಲ್ಲಿಂದನೇ ಪುರುಷಾರ್ಥ ಇರಬೇಕಾಗತ್ತೆ. दुनिया में वही शासन कर सकता है जिसने इस शरीर रूपी दुनिया में शासन किए हैं। ಪ್ರಪಂಚದ ಮೇಲೆ ರಾಜ್ಯಾಡಳಿತ ನಡೆಸಬೇಕಾದ್ರೆ ಮೊದಲು ಈ ಸ್ವಯಂ ಮೇಲೆ ಕರೆಕ್ಟ್ ಆಗಿ ರಾಜ್ಯಾಡಳಿತ ನಡೆಸೋದೇ ರಾಜ್ಯವನ್ನು ಕರೆಕ್ಟ್ ಆಗಿ ಆಗುತ್ತೆ. दुनिया में 70% पानी की लेवल है, वाटर लेवल है। शरीर में भी 70% वाटर है, पानी है। ಭೂಮಿ ಮೇಲೆ 70 ಭಾಗ ನೀರಿದೆ, ಅದೇ ರೀತಿ ನಮ್ಮ ಬಾಡಿನಲ್ಲಿ ಕೂಡ 70 ಭಾಗ ನೀರಿದೆ. दुनिया में 5 तत्व है, शरीर में भी 5 तत्व है। ಪ್ರಪಂಚದಲ್ಲಿ 5 ತತ್ವಗಳಿದೆ, ಆಕಾಶ, ಭೂಮಿ, ಅಗ್ನಿ, ವಾಯು, ಜಲ. ಅದೇ ತರ ನಮ್ಮ ದೇಹದಲ್ಲಿ ಕೂಡ ಪಂಚತತ್ವಗಳಿದ್ದಾವೆ. दुनिया में 950 करोड़ लोग रहते हैं, शरीर में भी 950 करोड़ सेल्स जीवाणु है। ಪ್ರಪಂಚದಲ್ಲಿ ಎಷ್ಟು 700 कितना करोड़ 950 करोड़ से लोग है ना, आत्माएं। तो जैसे शरीर में भी 950 करोड़ सेल्स है। 750 ಕೋಟಿ ಜನ ಇದ್ದಾರೆ ಭೂಮಿ ಮೇಲೆ, ಅದೇ ತರ ನಮ್ಮ ದೇಹದಲ್ಲಿ ಕೂಡ 750 ಕೋಟಿ ಸೆಲ್ಸ್ ಇದಾವೆ. दुनिया में 3 लोग है, शरीर में भी 3 लोग है, ये आत्म लोग। ಪ್ರಪಂಚದಲ್ಲಿ 3 ಲೋಕ ಇದೆ, ಅದೇ ತರ ಇಲ್ಲಿ ಕೂಡ 3 ಲೋಕ ಇದೆ. इसलिए इस दुनिया पर शासन करो, अपने आप को बदलो, सारी दुनिया बदल जाएगी। ಈ ಒಂದು
ಸ್ವಯಂ ಮೇಲೆ ಸ್ವಯಂ ಅನ್ನು ಸರಿಯಾಗಿ ಬದಲಾಯಿಸಿಕೊಳ್ಳಿ, ಆಗ ವಿಶ್ವ ಬದಲಾವಣೆ ಆಗುತ್ತೆ. इसलिए बाबा कहते हैं बच्चे स्वराज्याधिकारी बनो तब विश्व का राजा बन सकेंगे. ಸ್ವರಾಜ್ಯ ಅಧಿಕಾರಿ ಆದಾಗ್ಲೇನೆ ವಿಶ್ವದ ರಾಜ್ಯಾಧಿಕಾರಿ ಆಗ್ಲಿಕ್ಕೆ ಸಾಧ್ಯ ಅಂತ ತಿಳಿಸ್ತಾ ಇದ್ದಾರೆ. तो कोलार वाले कौन कौन राजा बनने वाले हाथ खड़ा करो. ಕೋಲಾರದವರು ಯಾರ್ಯಾರು ರಾಜರಾಗುವಂತವ್ರು ಇದ್ದೀರಿ ಅವರೆಲ್ಲ ಕೈ ಎತ್ತಿ ಇರ್ತಿದ್ದಾರೆ. अच्छा सभी राजा बनने वाले. हाँ, मन को कहा ये मन तुम परम धाम में जाना, मार्केट में गए कैसे राजा बने. ಮನಸ್ಸನ್ನ ಪರಧಾಮಕ್ಕೆ ಹೋಗು ಅಂತ ಹೇಳಿದಾಗ ನಿಮ್ ಮನಸ್ಸು ಮಾರ್ಕೆಟ್ ಹೋದ್ರೆ ನೀವು ರಾಜ ಆಗ್ಲಿಕ್ಕೆ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. इसलिए राजा बनने के लिए इंद्रियों पर शासन करो. ರಾಜರಾಗಬೇಕು ಅಂದ್ರೆ ಸ್ವಯಂ ಇಂದ್ರಿಯಗಳ ಮೇಲೆ ಶಾಸನ ನಡೆಸಿ. राजा कौन बनेगा, दासी कौन बनेगा, साहूकार कौन बनेगा, सिस्टम है. मैं आपको आईना बताता हूँ, मुकड़ा देखना मैं क्या बनने वाला हूँ. ರಾಜ ಯಾರಾಗೋರಿದ್ದಾರೆ, ಪ್ರಜೆಗಳು ಯಾರಾಗೋರಿದ್ದಾರೆ ಎಲ್ಲರೂ ಕೂಡ ಗೊತ್ತಾಗುತ್ತೆ. ಈಗ ಅವರೇ ನೋಡ್ಕೋಬೇಕು. आईना दिखाता हूँ. ಕನ್ನಡಿ ಕೊಡ್ತೀನಿ ಅಂತಿದ್ದಾರೆ. कोई ज्ञान में चलता है, धन से सेवा नहीं करता, ज्ञान दूसरे को नहीं सुनाता, इंद्रियों के अधीन है, वो भविष्य में दास दासी बनेंगे. ಈಗ ಯಾರು ಜ್ಞಾನ ಹೇಳೋದೇ ಇಲ್ಲ, ಅನ್ಯರಿಗೆ ದಾನ ಮಾಡೋದೇ ಇಲ್ಲ, ಧನ ಸೇವೆನೂ ಮಾಡೋದಿಲ್ಲ, ಯಾವಾಗ್ಲೂ ಇಂದ್ರಿಯಗಳಿಗೆ ವಶವಾಗಿರ್ತಾರೆ ಅಂದ್ರೆ ಆ ಆತ್ಮ ಹೋಗಿ ದ್ವಾಪರ ಸತ್ಯ ಇದರಲ್ಲಿ ಸತ್ಯದಲ್ಲಿ ದಾಸದಾಸ ಆಗುತ್ತೆ. जो जीवन में उदास रहता है वो दास बनता है. ಯಾರು ಈ ಸಮಯದಲ್ಲಿ ಉದಾಸರಾಗಿರ್ತಾರೆ ಜೀವನದಲ್ಲಿ ಅವರು ಸತ್ಯದಲ್ಲಿ ಹೋಗಿ ದಾಸರಾಗ್ತಾರೆ. ದಾಸರು ಅಂದ್ರೆ ಗೊತ್ತಲ್ಲ, ಅನೇಕರಿಗೆ ಸೇವಕರಾಗಿ ಹೋಗ್ತಾರೆ. जो किसी का यहाँ ज्ञान से श्रृंगार नहीं करते वो श्रृंगार करने वाली बनेगी दासी. ಯಾರೀಗ ಜ್ಞಾನ ರತ್ನಗಳಿಂದ ಶೃಂಗಾರ ಮಾಡ್ಕೊಳ್ಳೋದಿಲ್ಲ ಅವ್ರು ಹೋಗಿ ಬೇರೆಯವರು ಶೃಂಗಾರ ಮಾಡ್ತಕ್ಕಂತ ಒಂದು ದಾಸಿ ಆಗ್ತಾರೆ. बाबा कितना रोज कहते हैं बच्चे मंदिर में जाओ, औरों को सुनाओ. हम सुन लेते हैं, घर में जाकर अपने कामों में व्यस्त, किसी को जाकर सुनाते नहीं है. तो जब यहाँ हम श्रृंगार नहीं करेंगे तो वहाँ श्रृंगार करने वाले बनेंगे. ಇಲ್ಲಿ ನೋಡಿ ಬಾಬಾ ಹೇಳ್ತಾರೆ ನಿಮ್ಮನ್ನು ನೀವು ಶೃಂಗಾರ ಮಾಡ್ಕೊಳ್ಳಿ ಅಂತ. ಸ್ವಯಂನೂ ಶೃಂಗಾರ ಮಾಡ್ಕೊಳ್ಳಲ್ಲ, ದೇವಸ್ಥಾನಕ್ಕೂ ಹೋಗಿ ಶೃಂಗಾರ, ಅನೇಕರಿಗೆ ಜ್ಞಾನ ರತ್ನಗಳಿಗೆ ಶೃಂಗಾರ ಮಾಡೋದಿಲ್ಲ ಅಂದ್ರೆ ಅವ್ರ ಹೆಂಗೆ ಸತ್ಯುಗದಲ್ಲಿ ಹೋಗಿ ಒಳ್ಳೆ ದೇವತೆಗಳಾಗ್ತಾರೆ? ಯೋಚನೆ ಮಾಡಿ. कोई ज्ञान में चलता है, धन से सेवा करता है, ज्ञान दूसरों को सुनाता है, लेकिन इंद्रियों के अधीन है, वो साहूकार बनेगा, राजा नहीं बनेगा. ಇಲ್ಲಿ ಈಗ ಚೆನ್ನಾಗಿ ಜ್ಞಾನನ ಎಲ್ರಿಗೂ ಹೇಳ್ತಾರೆ, ಆದ್ರೆ ಸಂಪೂರ್ಣವಾಗಿ ಸ್ವರಾಜ್ಯಾಧಿಕಾರಿ ಆಗೋದಿಲ್ಲ. ಅದರಿಂದ ಅವರು ಭವಿಷ್ಯದಲ್ಲಿ ಹೋಗಿ ಸಾಹುಕಾರ ಪ್ರಜೆ ಆಗ್ತಾರೆ. धन की सेवा भी करता है ಧನ ಸೇವೆ ಇಲ್ಲಿ ಮಾಡ್ತಾರೆ, ಅದರಿಂದ ಅವರು ज्ञान भी दूसरों को सुनाता है, धन की सेवा भी करता है, वो साहूकार बनेगा. ಜ್ಞಾನನೂ ಬೇರೆಯವ್ರಿಗೆ ತಿಳಿಸ್ತಾರೆ, ಅದರಿಂದ ಅವರು ಸತ್ಯುಗದಲ್ಲಿ ಹೋಗಿ ಧನ ಸೇವೆನೂ ಮಾಡ್ತಾರೆ, ಅವರು ಸಾಹುಕಾರರಾಗಿ ಹೋಗ್ತಾರೆ. कोई ज्ञान में चलता है, न धन से सेवा करता है, न ज्ञान दूसरों को सुनाता है, लेकिन इंद्रियों को इतना गुप्त पुरुषार्थ करके अधीन किया है, इंद्रियों पर जीता है, वो राजा तो बनेगा लेकिन कंगाल राजा बनेगा. ಈಗ ಬೇರೆಯವ್ರಿಗೆ ಜ್ಞಾನ ತಿಳಿಸ್ತಾರೆ, ಆದ್ರೆ ಎಷ್ಟು ಬಾಬಾ ಹೇಳ್ತಾರೆ ಅಷ್ಟು ಇದ್ ಮಾಡೋದಿಲ್ಲ, ಕರ್ಮೇಂದ್ರಿಯಗಳ ಮೇಲೆ ರಾಜರಾಗೋದಿಲ್ಲ. ಅಂತವ್ರು ಹೋಗಿ ರಾಜರಾಗ್ತಾರೆ, ಧನ ಸೇವೆನೂ ಏನು ಮಾಡಿರಲ್ಲ, ಅದರಿಂದ ಕಂಗಾಲ್ ರಾಜರಾಗ್ತಾರೆ. कंगाल शब्द नहीं होगा, राजा होगा लेकिन उसके पास होगा कुछ नहीं. ರಾಜ ಅಂತ ಹೆಸರಿರುತ್ತೆ ಅಷ್ಟೇ, ಆದ್ರೆ ಅವ್ರ ಹತ್ರ ಏನು ಇರೋದಿಲ್ಲ. केवल नाम का राजा. ಕೇವಲ ಹೆಸರಿನ ರಾಜರಾಗಿರ್ತಾರೆ. और कोई ज्ञान में चलता है, धन से सेवा करता है, ज्ञान दूसरों को सुनाता है, इंद्रियों को कंट्रोल में किया है, वो है संपन्न राजा. तो चेक करो आपकी खुद की गाड़ी कौन से लाइन में है, दासी वाली लाइन में, साहूकार वाली लाइन में, कंगाल राजा के लाइन में, संपन्न राजा की लाइन. ये है आईना, इस आईने में मुकड़ा देख लो. ಇವಾಗ ಈ ಒಂದು ಕನ್ನಡಿ ನೋಡ್ಕೊಳ್ಳಿ. आंखें खोल करके सब सुन रहे ना, बीच बीच में आंखें बंद हो जाए तो टाली जरूर बजाना. टाली के लिए कोई जीएसटी नहीं लगाया प्रधानमंत्री ने, ठीक है? टाली एक बार बजाओ जोर से, मैं देख रहा हूँ. किसी किसी का आंखें बंद होते ही, आंखें बंद है तो कान भी बंद हो जाएगा. इसलिए ध्यान से क्लास सुनना, बहुत इंपॉर्टेंट टॉपिक है. ಬಹಳ ಇಂಪಾರ್ಟೆಂಟ್ ಟಾಪಿಕ್ ಹೇಳ್ತಾ ಇದ್ದಾರೆ, ಅದರಿಂದ ಗಮನ ಇಟ್ಟು ಮುರಳಿ ಕೇಳಿ, ಪಾಯಿಂಟ್ಸ್ ಕೇಳಿ. ಈ ತರ ಪಾಯಿಂಟ್ಸ್ ಮತ್ತೆ ಮತ್ತೆ ಸಿಗೋದಿಲ್ಲ, ಅದನ್ನೆಲ್ಲ ನೋಟು ಕೂಡ ಮಾಡ್ಕೊಳ್ಳಿ. ಯಾವ ಕಾರಣದಿಂದ ರಾಜರಾಗ್ತಾರೆ, ಒಳ್ಳೆ ರಾಯಲ್ ರಾಜರಾಗ್ತಾರೆ, ಕಂಗಾಲ್ ರಾಜರಾಗ್ತಾರೆ, ಪ್ರಜೆಗಳಾಗ್ತಾರೆ, ದಾಸ, ಎಲ್ಲ ಡೀಟೇಲ್ ಕೊಟ್ಬಿಟ್ಟಿದ್ದಾರೆ. बाबा ने कोई मुरली में ये नहीं कहा मधुबन में रहने वाले राजा बनेंगे, ये भी नहीं कहा कि जो मम्मा पापा को देखा है वो राजा बनेंगे, ये भी नहीं कहा जो समर्पित है वो राजा बनेंगे, ये भी नहीं कहा कि जो बहुत पुराने ज्ञान में जब राजा बनने का आधार है इंद्रियों पर शासन.
ಬಾಬಾ ಈ ರೀತಿ ಹೇಳಲಿಲ್ಲ ಮಧುಬಂಧದಲ್ಲಿರೋರು ಮಾತ್ರ ರಾಜರಾಗ್ತಾರೆ ಅಥವಾ ಸಮರ್ಪಣೆ ಆಗಿರೋರು ಅಷ್ಟೇ ರಾಜರಾಗ್ತಾರೆ. ಈ ರೀತಿ ಬಾಬಾ ಎಂದೂ ಹೇಳಲಿಲ್ಲ. ಯಾರು ಬೇಕಾದರೂ ರಾಜರಾಗಕ್ಕೆ ಆಫರ್ ಬಾಬಾ ಕೊಟ್ಟಿದ್ದಾರೆ. ಅದಕ್ಕಾಗಿ ಸ್ವಯಂ ಮೇಲೆ ಸ್ವಯಂ ಆಡಳಿತ ಮಾಡತಕ್ಕಂತ देवता ही वही बन सकते हैं जिन्होंने इंद्रियों पर शासन किया है. उसके संस्कारों में व्यवहार में परिवर्तन दिखाई पड़ेगा. ದೇವತೆ ಆಗ್ಬೇಕಾದ್ರೆ ಅವರ ಒಂದು ಮೇಲೆ ಸ್ವಯಂ ಮೇಲೆ ರಾಜ್ಯ ಆಡಳಿತ ನಡೆಸ್ತಕ್ಕಂತ ಒಂದು ಶಕ್ತಿ ಬೇಕು. ಆವಾಗ ಅದರಿಂದ ಗೊತ್ತಾಗುತ್ತೆ ಯಾರೇನಾಗ್ತಾರೆ. आज कई माताएं जब घर में जाते हैं, घर वाले क्या बोलते हैं? मुसीबत आ गई. घर वाले माताओं को जब घर में जाते हैं तो कहते हैं मुसीबत आ गई, क्योंकि उसके अंदर बदलाव ही नहीं आया, संस्कार बदले नहीं, कोई चेहरे में खुशी नहीं. क्यों? क्योंकि इंद्रियों पर शासन नहीं. ಮನೆಗೆ ಹೋದಾಗ ಏನೋ ಪರಿಸ್ಥಿತಿ ಬಂತು ಅನ್ನೋ ರೀತಿನಲ್ಲಿ ಮಾತೆಯರು ನೋಡ್ತಾರೆ. ಯಾಕೆ ಅಂದ್ರೆ ಏನು ಚೇಂಜ್ ಆಗಿಲ್ಲ, ಸಂಸ್ಕಾರಗಳಲ್ಲಿ ಬದಲಾವಣೆ ಆಗಿಲ್ಲ, ಸ್ವಭಾವಗಳಲ್ಲಿ ಬದಲಾವಣೆ ಆಗಿಲ್ಲ. ಅದರಿಂದ ನಿಮ್ಮನ್ನ ನೋಡಿದಾಗ ಆ ರೀತಿ ಅವರು ಫೀಲ್ ಮಾಡ್ತಾರೆ ಮನೆಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. देवता बनने के लिए केवल यहाँ आओ, मुरली सुनो, जैसे पहले मंदिर में जाते थे, आकर प्रवचन सुन के आते थे, कोई बदलाव नहीं. ये नहीं, यहाँ में इंद्रियों पर शासन करना है, इससे ही संस्कार में बदलाव आएगा. ಮೊದಲು ಹೇಗೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ರಿ ಬರ್ತಾ ಇದ್ರಿ ಆ ತರ ಆಗ್ಬಾರ್ದು. ಇಲ್ಲಿ ಕೂಡ ಬಂದ್ರಿ ಮುಳ್ಳಿದ್ರಿ ಕೇಳಿದ್ರಿ ಹೋದ್ರಿ ಈ ತರ ಆಗ್ಬಾರ್ದು. ಸ್ವಯಂ ಮೇಲೆ ಸ್ವಯಂ ಕಂಪ್ಲೀಟ್ ಆಗಿ ಬದಲಾಗಬೇಕು. ಆವಾಗ್ಲೇನೆ ಒಳ್ಳೆ ಒಂದು ದೇವತಾ ಪೋಸ್ಟ್ ಹೋಗ್ಲಿಕ್ಕೆ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. पहले जमाने में के राजा एक किले में रहते थे और किले के कई दरवाजे होते थे. कोई भी अंदर घुसता था, उसकी पूछताछ होती थी कहाँ जा रहे, किसे ले जा रहे. इसी तरह शरीर में हमारा एक किला है, फोर्ट है, और इसमें राजा रहता है. लेकिन इस किले के कई दरवाजे हैं, कान मुंह कान, इसमें कोई रोकने टोकने वाला है ही नहीं. इसीलिए आत्मा की स्थिति गंभीर हो गई. ಒಂದು ಕಾಲಕ್ಕೆ ರಾಜರು ಇರತಕ್ಕಂತ ಪ್ಲೇಸಸ್ ಅಲ್ಲಿ ಸುತ್ತಲೂ ಕೋಟೆಗಳನ್ನು ಕಟ್ತಾ ಇದ್ರು. ಜ್ಞಾಪಕ ಇದೆಯಾ? ಕೋಟೆ ಅಂತ ಇರ್ತಿತ್ತು. ಸುತ್ತಲೂ ಕೋಟೆನಲ್ಲಿ 4-5 7-8 ದ್ವಾರಗಳು ಇರ್ತಿತ್ತು. ಯಾರೇ ಒಳಗಡೆ ಎಂಟ್ರಿ ಆಗ್ತಾರೆ ಅಂದ್ರೆ ಏನಕ್ಕೆ ಹೋಗ್ತಾ ಇದ್ರಿ, ಯಾರನ್ನ ಭೇಟಿ ಮಾಡಕ್ ಹೋಗ್ತಾ ಇದ್ರಿ ಎಲ್ಲ ಕೇಳ್ತಾ ಇದ್ರು. ಅದೇ ರೀತಿ ಈ ಶರೀರನೂ ಒಂದು ಕೋಟೆ, ಇದಕ್ಕೆ 7-8-9 ದ್ವಾರಗಳಿದಾವೆ. ಅದರಿಂದ ನೀವು ಕೂಡ ಗಮನ ಇಡಬೇಕು. ಯಾವ್ಯಾವ ದ್ವಾರದಿಂದ ಏನೇನು ಆಗ್ತಾ ಇದೆ, ಏನೇನು ಹೆಚ್ಚು ಕಮ್ಮಿ ಆಗ್ತಾ ಇದೆ ಅನ್ನೋದನ್ನ ಸಂಪೂರ್ಣ ರೀತಿಯಲ್ಲಿ ಗಮನ ಇಟ್ಟು ಪುರುಷಾರ್ಥ ಮಾಡ್ರಿ. जो योग्य है वो ना सुनना, जो योग्य है वो ना बोलना, जो योग्य नहीं है वो ना सुनना सोचना, इसको कहते हैं राज्य. ಯಾವುದು ಯೋಗ್ಯ ಅಲ್ಲವೋ ಅದನ್ನ ಯೋಚನೆ ಮಾಡಬೇಡ್ರಿ, ಕೇಳಬೇಡ್ರಿ, ನೋಡ್ಬೇಡ್ರಿ, ಮಾತಾಡ್ಬೇಡ್ರಿ. ಆವಾಗ ಯಾರು ಈ ರೀತಿ ಸ್ವಯಂ ಮೇಲೆ ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್ ಇಟ್ಕೊಂಡಿರ್ತಾರೆ ಅವ್ರಿಗೆ ಸ್ವರಾಜ್ಯಾಧಿಕಾರಿ ರಾಜ ಆಗುವುದು. जैसे आजकल के मम्मी पापा इतना बिजी हो गए, बच्चा कहाँ जाता है, किसके संग में जाता है, क्या देखता है, उसका टाइम पूछने का टाइम ही नहीं. जब बच्चा गलत काम करता है उनकी आंखें खुल जाती हैं, या ऐसा गलत काम क्यों किया. ಹೇಗೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅಂದ್ರೆ ಅವ್ರ ಮೇಲೆ ಗಮನ ಇಟ್ಟಿರಲ್ಲ. ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಏನ್ ಮಾಡ್ತಾರೆ ಅಂತ ಏನು ಗಮನ ಇರೋದಿಲ್ಲ. ಯಾವಾಗ ತಪ್ಪು ಕೆಲಸ ಮಾಡ್ತಾರೆ ಆವಾಗ ಅಷ್ಟೇ ಅವ್ರಿಗೆ ಕಣ್ಣು ತೆರೆಯುತ್ತೆ, ಅಯ್ಯೋ ನನ್ನ ಮಗ ಏನ್ ಮಾಡ್ತಾ ಇದ್ದಾನೆ ಅಂತ. ಅವಾಗ ದಂಡಿಸ್ಲಿಕ್ಕೆ ಹೋಗ್ತಾರೆ. ಅವಾಗ ಟೈಮ್ ಬಾರ್ ಆಗೋಗಿರ್ತಾರೆ. इसी तरह आज हम अपने आप में इतना बिजी हो गए, मेरी आंखें क्या देख रहे हैं, मेरा मुंह क्या बोलता है, मेरे कान से क्या सुनते हैं, मेरा मन कहाँ कहाँ सारा दिन जाता है, उसको देखने का पूछने का टाइम ही नहीं है. और ब्रह्मा बाबा ने ये किया, इसीलिए बाबा इतना सबके प्रिय बने. ಇದನ್ನ ಇವಾಗ ನಾವು ಕೂಡ ನೋಡ್ಕೋಬೇಕಾಗಿದೆ. ನಮ್ಮ ಯಾವ್ಯಾವ ಅಂಗಾಂಗ ಎಲ್ಲೆಲ್ಲಿ ಹೋಗ್ತಾ ಇದೆ, ಯಾವ ತರ ಆಗ್ತಾ ಇದೆ ಅದನ್ನ ಚೆಕಿಂಗ್ ಮಾಡ್ಕೊಬೇಕು, ಚೇಂಜಿಂಗ್ ಮಾಡ್ಕೊಬೇಕು. ಬ್ರಹ್ಮ ಬಾಬಾ ಹೇಗೆ ಪುರುಷಾರ್ಥ ಮಾಡಿದ್ರು ಅದೇ ತರ ನಾವು ಈಗ ಪುರುಷಾರ್ಥವನ್ನ ಮಾಡಬೇಕಾಗಿದೆ. जैसे भारत में अंग्रेज घुसे थे, क्यों घुसे थे पता है ना? भारत में नवाबों का शासन था. बंगाल का नवाब, बिहार का नवाब, सूरत का नवाब. अंग्रेज आए, उनके साथ दोस्ती की, दिल्ली के ऊपर अटैक किया, भारत गुलाम हो गया. ಹೇಗೆ ಭಾರತ ದೇಶದಲ್ಲಿ ಇಂಗ್ಲಿಷ್ನವ್ರು ಬಂದ್ರು, ಇಂಗ್ಲಿಷ್ನವ್ರು ಹೆಂಗ್ ಬಂದ್ರು, ಇಲ್ಲಿ ಇರ್ತಕ್ಕಂತ ನವಾಬಗಳು ಒಬ್ರು ಕೂಡ ಸರಿಯಾದ ರೀತಿಯಲ್ಲಿ ಶಕ್ತಿವಂತರಾಗಿರ್ಲಿಲ್ಲ. ಹಾಗಾಗಿ ಅವರೆಲ್ಲ ಬಂದು ಇಲ್ಲಿ ದೇಶನ ಆಕ್ರಮಿಸಿಕೊಂಡ್ರು ಮತ್ತು ಇಲ್ಲಿ ರೂಲಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. इसी तरह ये शरीर में हमारा एक देश है और इसकी राजधानी यहाँ ब्रुकुटी में आत्मा राजा रहता है. इस शरीर रूपी देश में कई नवाब है, कान मुंह कान, कोई किसी का मानते ही नहीं. तो माया रूपी अंग्रेज आते हैं, इनके साथ दोस्ती करते हैं, कान के साथ दोस्ती की, मुंह के साथ की, आंखों के साथ की, और आत्मा के ऊपर अटैक किया. इसीलिए आज हमारा शरीर रूपी देश गुलाम है. किसके? विकारों के गुलाम है. ಹೇಗೆ ಉದಾಹರಣೆ ಕೊಟ್ಟರು, ಸ್ಥೂಲ ಎಕ್ಸಾಂಪಲ್ ಕೊಟ್ಟರು, ದೇಶದಲ್ಲಿ ಹಿಂಗೆ ಬೇರೆ ದೇಶದವ್ರು ಬಂದು ಅಟ್ಯಾಕ್ ಮಾಡಿ ಇದನ್ನ ರೂಲಿಂಗ್ ಮಾಡಿಬಿಟ್ರು. ಅದೇ ರೀತಿ ನಾವು ನಮ್ಮ ಇಂದ್ರಿಯಗಳು ಕೂಡ ಒಂದೊಂದ್ ಸಲ ಏನಾಗುತ್ತೆ, ಒಂದೊಂದು ಇದಕ್ಕೆ ವಶವಾಗಿರ್ತವೆ. ಯಾವಾಗ ವಶವಾಗಿರ್ತವೆ ಆವಾಗ
ಈ ಅಂಗ್ರೇಜ್ನವ್ರು ಹೆಂಗೆ ಬಂದು ಅಟ್ಯಾಕ್ ಮಾಡೋದು ಹಂಗೆ ಮಾಯೆ ಬಂದು ಅಟ್ಯಾಕ್ ಮಾಡೋದು. ಒಂದೊಂದು ಅಂಗಾಂಗದಿಂದನೂ ಕೂಡ ಇವಾಗ ಏನಾಗ್ಬೇಕಾಗಿದೆ, ಇವು ಒಂದೊಂದು ನವಾಬ್ ಇದ್ದಂಗೆ, ಇವು ಒಂದೊಂದು ರಾಜ ಇದ್ದಂಗೆ, ಇವುಗಳ ಮೇಲೆ ಸಂಪೂರ್ಣವಾಗಿ ರಾಜ್ಯ ನಡೆಸೋರೆ ಸ್ವರಾಜ್ಯಾಧಿಕಾರಿಗಳು. ಎಷ್ಟು ಚೆನ್ನಾಗಿ ಸ್ವರಾಜ್ಯಾಧಿಕಾರಿ ಡೆಫಿನೇಷನ್ ಕೊಡ್ತಾ ಇದ್ರು. ಎಷ್ಟು ಯಾರಾದ್ರೂ ಇದ್ರ ಬಗ್ಗೆ ವಿಚಾರ ಮಾಡಿದ್ರ? ಈ ರೀತಿ ಪಾಯಿಂಟ್ ಸಿಕ್ಕಿತಾ ನಿಮ್ಗೆ? ಇಲ್ಲ. तो भारत का गुलाम बना फिर स्वतंत्र कैसे बनाया? वही युक्ति यहाँ भी अपनाओ, तब माया से स्वतंत्र बनेंगे। और कोई भी अगर संगम युग में इस शरीर रूपी देश को विकारों से स्वतंत्र नहीं बनाया तो कोई भी जन्म में राजा नहीं बनेंगे। ಈ ಶರೀರವೆಂಬ ದೇಹ ಅಥವಾ ದೇಶವನ್ನ ನಾವು ಸ್ವತಂತ್ರ ಮಾಡಿಕೊಂಡಿಲ್ಲ ಈ ವಿಕಾರಗಳಿಂದ ಆದ್ರೆ ಅವರು ರಾಜರಾಗಕ್ಕೆ ಆಗೋದಿಲ್ಲ. तो भारत को स्वतंत्र बनाने के लिए जगह जगह पर सभा लगाया। जालियनवाला बाग जो पंजाब में है, नारे बनाए वंदे मातरम। वंदे मातरम अंग्रेज लोग बोलने नहीं देते थे। क्यों? उनको लगता था, उनको हिंदी नहीं आती थी, उनको लगता है वंदे मातरम मतलब हमको ये बोल रहे बांधो और मारो। ಅವರು ಒಂದೇ ಮಾತರಂ ಹೇಳಲಿಕ್ಕೆ ಬಿಡ್ತಾ ಇರಲಿಲ್ಲ ಇಂಗ್ಲಿಷ್ನವರು. ಯಾಕೆ ಅಂತಂದ್ರೆ ಅವ್ರು ತಿಳ್ಕೊಂಡಿದ್ರು ಒಂದೇ ಮಾತರಂ ಅಂದ್ರೆ ನಾವು ಕೋತಿಗಳು, ಬ್ರಿಟಿಷ್ ಕೋತಿಗಳು ಅಂತಾನೆ ಹೇಳ್ತಾ ಇದ್ರು, ಇವನ್ನ ಹೊಡಿರಿ ಅನ್ನೋದು ಅರ್ಥದಲ್ಲಿ ಅವ್ರು ತಿಳ್ಕೊಂತಾ ಇದ್ರು. ಹಾಗಾಗಿ ಅವರು ಒಂದೇ ಮಾತರಂ ಹೇಳಲಿಕ್ಕೆ ಬಿಡ್ತಾ ಇರ್ಲಿಲ್ಲ. ಅದೇ ರೀತಿ ಈಗ ನಾವು ಕೂಡ ಅಟೆನ್ಷನ್ ಇಟ್ಕೊಬೇಕು ಸ್ವಯಂ ಮೇಲೆ. ಹಿಂಗೆ ಅವರು ಸ್ವರಾಜ್ಯ ತರಲಿಕ್ಕೋಸ್ಕರ ಕಷ್ಟಪಟ್ಟರು ಸ್ವಾತಂತ್ರ್ಯ ಹೋರಾಟಗಾರರೆಲ್ಲರೂ ಕೂಡ ಅದೇ ರೀತಿ ಚಳವಳಿಗಳನ್ನ ಇಲ್ಲಿ ಕೂಡ ಮಾಡಬೇಕಾಗಿದೆ. तो जगह जगह पर सभा लगाई, दांडी यात्रा निकाली, नारे बनाए, अखबार भी तब से चालू हुआ। उसके बाद गणपति की पूजा भी तब से चालू की ताकि पब्लिक इकट्ठे हो जाए और सभी ने मिल करके फिर, क्योंकि भारत को उनके नेताओं ने जनता को जागृत किया और तब जाकर के भारत देश स्वतंत्र हुआ। ಯಾವಾಗ ನೇತಾಗಳು ಪ್ರಯತ್ನ ಮಾಡಿದ್ರು, ಪೇಪರ್ ಕೂಡ ಅವಾಗೆ ಸ್ಟಾರ್ಟ್ ಆಯ್ತು, ಗಣೇಶೋತ್ಸವಗಳು ಕೂಡ ಅವಾಗೆ ಸ್ಟಾರ್ಟ್ ಆಯ್ತು, ಸಂಘಟನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಆದ್ರು, ಜನಜಾಗೃತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅನೇಕ ನೇತಾಗಳು. ಆವಾಗ ಹೋಗಿ ಭಾರತ ಏನಾಯ್ತು? ಸ್ವತಂತ್ರ ಆಯ್ತು. ಅನೇಕ ಚಳುವಳಿಗಳ ನಂತರ ಭಾರತ ಏನಾಯ್ತು? स्वतंत्र। इसी तरह केवल योग लगाने से माया से मुक्त नहीं बनेंगे, मुरली सुनने से नहीं बनेंगे, लेकिन अपनी जनता को जागृत करो। हमारे आत्मा की जनता कौन है? ये इंद्रिया। इंद्रियों के अंदर विकारों के लिए नफरत आनी चाहिए, लेकिन होता क्या है? आत्मा कहता है माया गो बैक, कान कहता है और क्या हुआ, इधर से आ जाओ, मेरे तरफ से आ जाओ। अगर इंद्रियों के अंदर विकारों के लिए आकर्षण है, कोई भी जन्म में राजा नहीं बनेंगे। ಇಂದ್ರಿಯಗಳಿಗೆ ವಶವಾಗಿದ್ದು ಪುರುಷಾರ್ಥದಲ್ಲಿ ಡೀಲ್ ಆಯ್ತಾರೆ ಅವ್ರು ಯಾರು ಕೂಡ ರಾಜರಾಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇಂದ್ರಿಯಗಳ ಮೇಲೆ ಸಂಪೂರ್ಣವಾದಂತಹ ಗಮನ ಇಡಬೇಕು, ವಿಕಾರಗಳಿಗೆ ವಶವಾಗಬಾರ್ದು, ವಿಕಾರಗಳ ಮೇಲೆ ಸಂಪೂರ್ಣವಾದಂತಹ ಒಂದು ಸ್ವತಂತ್ರ ಪಡಿಬೇಕು, ಆವಾಗ ಅವರೇ ರಾಜರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. इसलिए बाबा कहते स्वराज्य, जैसे भारत में जैसे कृष्ण क्या करता है, कृष्ण रथ में बैठता है, पहले क्या करता है? घोड़ों को प्यार करता है, थपथपाता है। क्यों? अगर घोड़े जब गिर जाएंगे तो पराजय हो जाएगी। तो हमारे घोड़े कौन से? ये इंद्रिया। ಹೀಗೆ ಕೃಷ್ಣ ರಥದ ಮೇಲೆ ಕೂತ್ಕೊಂಡಾಗ ಸವಾರಿ ಮಾಡ್ಬೇಕಾದ್ರೆ ಕುದುರೆಗಳನ್ನ ತಟ್ತಾ ಇರ್ತಾರೆ, ಅದು ಬೀಳದಿರ ಗಮನ ಇಟ್ಟಿರ್ತಾರೆ. ಅದೇ ರೀತಿ ಬಿದ್ದೋದ್ರೆ ಇವರು ರಾಜ್ಯದಲ್ಲಿ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಹಂಗೆ ಇಂದ್ರಿಯಗಳನ್ನು ಕೂಡ ನಿಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳಿ, ಅದ್ರ ಮೇಲೆ ಸ್ವರಾಜ್ಯಾಧಿಕಾರಿಯಾಗಿ ಆವಾಗ ನೀವು ರಾಜರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. करण बहुत होशियार था, लेकिन करण असफल बना। क्यों? क्योंकि उसके रथ ने उसको धोखा दे दिया। ಕರ್ಣ ತುಂಬಾ ಹುಷಾರಿದ್ರು, ಯಾಕೆಂತಂದ್ರೆ ಆತನ ಹತ್ರ ಏನಿತ್ತು ವಿಶೇಷತೆ? करण ಜಾಸ್ತಿ बहुत एक लाइन तो बोला भाई जी, एक लाइन ही बोला, करण बहुत होशियार था, ತುಂಬಾ ಹುಷಾರಿದ್ರು ಕರ್ಣ. लेकिन उसके रथ ने उसको धोखा दे दिया। ಅವ್ರಿಗೆ ಅವ್ರ ರಥ ಏನ್ ಮಾಡ್ತು? ಮೋಸ ಮಾಡೋದು. इसी तरह हम ज्ञान योग में बड़े होशियार हैं, लेकिन इंद्रिय सहयोगी नहीं, आप असफल बनेंगे। ನಾವು ಜ್ಞಾನ ಯೋಗದಲ್ಲಿ ಹುಷಾರಿರ್ಬೋದು, ಡೈಲಿ ಮುಡ್ಲಿಕ್ಕೆ ಹೇಳ್ಬೋದು, ಆದ್ರೆ ಅಸಫಲರು ಯಾವಾಗ ಆಗ್ತೀವಿ? ಕರ್ಮೇಂದ್ರಿಯಗಳಿಗೆ ವಶವಾದಾಗ, असफलरादाग वशवागಬೇಕು। इसीलिए बाबा कहते हैं बच्चे स्वराज्य अधिकारी बनो। आज कई माताएं कहते हैं मेरे बच्चे मुझे पूछते ही नहीं है, मुझे रिगार्ड देते ही नहीं है। जिसकी इंद्रिय आत्मा को रिगार्ड रिस्पेक्ट नहीं देती उसको कोई भी दुनिया में रिगार्ड रिस्पेक्ट नहीं देगा। ಮಾತೆಯರು ಹೇಳ್ತಾರೆ ನಮಗೆ ಯಾರು ಗೌರವಿಸೋದಿಲ್ಲ ಅಂತ. ಯಾವ ಕಾರಣದಿಂದ ಗೌರವಿಸೋದಿಲ್ಲ? ನಾವು ಯಾವಾಗ ನಮ್ಮ ಒಂದು ಸ್ವರಾಜ್ಯ ಅಧಿಕಾರಿಗಳ ಮೇಲೆ ಕರೆಕ್ಟ್ ಆಗಿರೋದಿಲ್ಲ, ನಮ್ಮ ಕರ್ಮೇಂದ್ರಿಯಗಳ ಮೇಲೆ ನಾವು ಕಂಟ್ರೋಲಿಂಗ್ ಇರೋದಿಲ್ಲ, ಅವಾಗ
ಅವರು ಕೂಡ ನಮ್ಗೆ ಗೌರವಿಸೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. इसलिए इसको सुधारो, सब ठीक चल जाएगा, प्रकृति वश में रहेगी, सब लोग आपका कहना मानेगा, सब कुछ, सारी समस्याओं की जड़ाई इंद्रियों की अधीनता. ಎಲ್ಲಾ ಸಮಸ್ಯೆಗಳಿಗೆ ಮೂಲ ಕಾರಣ ಆಗಿದೆ ಇಂದ್ರಿಯಗಳಿಗೆ ವಶವಾಗ್ತಕ್ಕಂಥದ್ದು ಸಮಸ್ಯೆಗಳಿಗೆ. कृष्ण जब रथ में बैठता है पहले घोड़ों को प्यार करता है, थपथपाता है, तो इसी तरह हमें भी शरीर रूपी रथ में आने के बाद घोड़ों से पहले प्यार करो. जब नहाते धोते हैं कान से प्यार करो, हे मेरे कान, तुम आज कोई ऐसी चीज ना सुनना जो मेरी पराजय हो जाए, ये मेरी आंखें तुमको ऐसी चीज ना देखना जो मेरी पराजय हो जाए. ಹೇಗೆ ಕೃಷ್ಣ ಕೂತ್ಕೊಂಡಾಗ ಅವ್ರ ಕುದುರೆಗಳನ್ನ ತುಂಬಾ ಅವ್ರು ಪ್ರೀತಿ ಮಾಡ್ತಾರೆ, ಆ ರೀತಿ ಈ ಒಂದು ಎಲ್ಲಾ ಅಂಗಾಂಗಗಳನ್ನು ಕೂಡ ನೀವು ಪ್ರೀತಿ ಮಾಡಿ ಅವುಗಳನ್ನ ವಶದಲ್ಲಿ ಇಟ್ಕೊಳ್ಳುವಂತ ಪುರುಷಾರ್ಥ ಮಾಡ್ರಿ, ಆವಾಗ ನೀವು ಸ್ವರಾಜ್ಯಾಧಿಕಾರಿ ಆಗ್ಲಿಕ್ಕಾಗುತ್ತೆ. श्री स्वराज्य अधिकारी बनना, इससे ही हमारे अंदर हम इंद्रिय जीत विकार जीत बन सकते हैं. ಶರೀರದ ಮೇಲೆ ಪೂರ್ಣ ರೀತಿಯಲ್ಲಿ ವಿಜಯಗಳಾದಾಗ, ಇಂದ್ರಿಯಗಳ ಮೇಲೆ ವಿಜಯ ಆದಾಗನೇ ಸ್ವರಾಜ್ಯಾಧಿಕಾರಿ ಆಗ್ಲಿಕ್ಕಾಗುತ್ತೆ, ಅವಾಗೆ ರಾಜರಾಗ್ಲಿಕ್ಕಾಗುತ್ತೆ. तो हम अपने इंद्रियों से कैसे बातें करें? क्योंकि शिव बाबा हमको मित्र के रूप में मिला हुआ है, कहता है मैं तुमको स्वतंत्र दिलाकर रखूंगा, तुम मेरे पास आया करो. ಬಾಬಾ ಅವರು ನಮಗೆ ಸ್ವರಾಜ್ಯವನ್ನ ಕೊಡಿಸ್ತಾ ಇದ್ದಾರೆ, ಅದರಿಂದ ನಿಮ್ಗೆ ನೀವು ಮಿತ್ರರಾಗಿ ಆವಾಗ ಸ್ವರಾಜ್ಯಾಧಿಕಾರಿಗಳಾಗ್ತೀರಾ. तो रोज अमृत वेला शिव बाबा के पास जाना है, बाबा से ताकत लेनी है, शक्ति लेनी है, और फिर वापिस आकर के क्या करना है, सभी इंद्रियों से बातें करनी है. रोज सवेरे 4:45 बजे से लेकर के 5 बजे तक इंद्रियों से बातें करो, उनका दरबार लगा दो. ಬೆಳಗ್ಗೆ ಹೇಗೆ ರಾತ್ರಿ ಬಾಬಾ ದರ್ಬಾರ್ ನಡೆಸ್ತಾ ಇದ್ರು, ಅದೇ ತರ ಬೆಳಗ್ಗೆನೂ ಕೂಡ ರಾಜ್ಯ ದರ್ಬಾರ್ ನಡೆಸಿ ಬಾಬಾ ಅವ್ರ ಹತ್ರ ಹೋಗಿ ಶಕ್ತಿ ತೆಗೆದುಕೊಂಡು ಬನ್ನಿ. ಆಮೇಲೆ ಬೆಳಗ್ಗೆ 6 ಗಂಟೆಯಿಂದ ಈ ಒಂದು ಪುರುಷಾರ್ಥವನ್ನು ಮಾಡಿ ಸ್ವರಾಜ್ಯಾಧಿಕಾರ ದರ್ಬಾರನ್ನ ನಡೆಸಿ. ब्रह्मा बाबा रोज अपना 2 बार दरबार लगाते थे, एक मॉर्निंग में, एक रात को सोने से पहले. ಬ್ರಹ್ಮ ಬಾಬಾ ಅವರು ಬೆಳಗ್ಗೆ ಮತ್ತು ಸಂಜೆ 2 ಸಲ ಏನ್ ಮಾಡ್ತಾ ಇದ್ರು, ಸ್ವರಾಜ್ಯಾಧಿಕಾರದ ದರ್ಬಾರನ್ನ ನಡೆಸ್ತಾ ಇದ್ರು. तो हम कैसे दरबार लगाएं? तो रोज अमृत वेला शरीर में आने के बाद 5:45 के बाद सभी इंद्रियों से गुड मॉर्निंग बोलो. ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆ ಒಳಗಡೆ ಎಲ್ಲಾ ಇಂದ್ರಿಯಗಳಿಗೆ ಗುಡ್ ಮಾರ್ನಿಂಗ್ ಹೇಳಿ. और सबसे पहले बात करो कान से, हे मेरे कान, तुम मेरे इस राज्य के शान हो, अगर तुम ना होते मैं ईश्वरी मावो के कैसे सुनता. ಮೊದಲು ನಿಮ್ಮ ಕಿವಿ ಹತ್ರ ನೀವು ಮಾತಾಡಿ, ನೀನು ನನ್ನ ಶಾನ್ ಆಗಿದ್ಯಾ, ನೀನು ಭಗವಂತನ ಮಹಾವಾಕ್ಯ ಕೇಳಿಲ್ಲ ಅಂದ್ರೆ ಹೇಗೆ ರಾಜ ಆಗ್ತೀಯ ಅಂತ ಕೇಳ್ಕೊಳ್ಳಿ. और हे मेरे कान, मेरा तुम्हारे पर बहुत विश्वास है, इसीलिए मैंने तुमको बॉर्डर पर रखा है. कान का है बॉर्डर पर. ಕಿವಿ ಎಲ್ಲಿದೆ? ಬಾರ್ಡರ್ ನಲ್ಲಿದೆ. ಇದನ್ನೇ ಮುಂದೆ ಈ ಕಡೆ ಸೈಡ್ ನಲ್ಲಿ ಇಡಲಾಗಿದೆ. ಅದೇ ರೀತಿ ಕಿವಿ ಜೊತೆಯಲ್ಲಿ ಮಾತಾಡ್ಕೊಳ್ಳಿ, ಯಾವುದನ್ನು ಕೇಳಬೇಕು ಅದನ್ನೇ ಕೇಳಬೇಕು. अगर कोई पाकिस्तान के बॉर्डर पर कोई सैनिक रहता है और कोई आतंकवादी आता है, कहते हैं 100-500 की नोटा लो, एक थैला लाया है और मुझे अंदर जाने दो, तो वो सैनिक सोचेगा अरे 500 की थैला तो मुझे कभी जिंदगी में, पूरी जिंदगी में सर्विस करेंगे तो भी नहीं मिलेगा, 2 और जाने दो. अब वो आकर के कितना लोगों को मारेगा. इसी तरह उस सैनिक को नोट प्रेमी नहीं, देश प्रेमी बनने की जरूरत है. ಹೇಗೆ ಈ ಒಂದು ಕಿವಿ ಇದೆಯಲ್ಲ, ಅದು ಬಾರ್ಡರ್ ನಲ್ಲಿ ಇದ್ದಂಗೆ, ಕಿವಿನಲ್ಲಿ ಬಾರ್ಡರ್ ನಲ್ಲಿ ಯಾರು ಇರ್ತಾರೆ? ಸೆಕ್ಯೂರಿಟಿ ಇರ್ತಾರಲ್ಲ, ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಇಟ್ಟಿರ್ತಾರಲ್ಲ, ಮಿಲಿಟರಿ ಅವನ್ನೆಲ್ಲ ಇಟ್ಟಿರ್ತಾರಲ್ಲ. ಒಂದ್ ವೇಳೆ ಅಲ್ಲಿಂದ ಒಬ್ಬನ ಯಾರಾದ್ರೂ ದೇಶದ್ರೋಹಿ ಹೋಗ್ತಾನೆ ಅಂತಂದ್ರೆ, ಆ ದೇಶದ್ರೋಹಿ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ 500 ರೂಪಾಯಿ ನೋಟ್, ದೊಡ್ಡ ಬಾಂಡ್ಲ್ ಬ್ಯಾಗ್ ತುಂಬಾ ತಂದಿರ್ತಾನೆ ಅಂತಂದ್ರೆ, ಅಲ್ಲಿ ಒಳಗಡೆ ಬಿಟ್ಕೊಂಡ್ರೆ ಎಷ್ಟು ಜನ ಸಾಯಿಸ್ಬೋದು? ಆ ನೋಟುಗಳನ್ನ ಅವ್ರು ಯಾವತ್ತೂ ನೋಡೇ ಇರಲಿಲ್ಲ. ಸೈನಿಕರು ಒಂದ್ ವೇಳೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ತೊಂದರೆಗಳಾಗ್ಬೋದು, ವಿಚಾರ ಮಾಡಿ. इसी तरह आज हमारी रक्षा करने वाला कान है, हमारी रक्षा करने वाला आंखें हैं, लेकिन यही क्या कर रहे हैं, दुश्मन को अंदर प्रवेश कर रहे हैं, और इसीलिए आज हमारी स्थिति बिगड़ी है. ಈ ಕಿವಿ ಮತ್ತು ಕಣ್ಣು ಇವೆರಡೂ ಕೂಡ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂತ ಒಂದು ಪ್ಲೇಸಸ್ ಆಗಿದೆ. ಇವುಗಳಿಂದಾನೇ ದುಶ್ಮನ್ ಒಳಗಡೆ ಎಂಟ್ರಿ ಆಯ್ತು ಅಂತಂದ್ರೆ ಏನೇನಾಗ್ಬೋದು ವಿಚಾರ ಮಾಡಿ. अगर कान थोड़ा डिस्टेंस में यहाँ होता दूर, तो कान के अंदर के सेल जीवन रहते, जिंदे रहते, खाता है आत्मा का, धोखा दे रहा आत्मा को. ಕಿವಿ ಏನಾದ್ರೂ ದೂರ ಇದ್ದಿದ್ರೆ ಅದು ಜೀವಂತವಾಗಿರ್ಲಿಕ್ಕೆ ಆಗ್ತಿತ್ತ? ಹತ್ರ ಇದೆ ಆತ್ಮಕ್ಕೆ, ಅದಕ್ಕೆ ಅಲ್ಲಿಂದಾನೇ ಎಲ್ಲ ಸೇಫ್ಟಿನ ನಾವು ಮಾಡ್ಕೊಂಡ್ವಿ. इसलिए उसे बातें करो, हे मेरे कान, तुम मेरे इस राज्य की शान हो, तुम ना हो तो मैं ईश्वरी मावो के कैसे सुनता. लेकिन कभी कभी तुम व्यर्थ भी सुनते हो,
मुझे तो पता ही नहीं था। आज सवेरे में परम हितैषी शिव बाबा के दोस्त के पास गया था। शिव बाबा ने तुम्हारे लिए कुछ इशारे भेजे हैं। ಕಿವಿ ಹತ್ರ ಮಾತಾಡ್ಕೊಳ್ಳಿ. ನಾನು ಇವತ್ತು ಬೆಳಗ್ಗೆ ಬಾಬು ಅವ್ರ ಹತ್ರ ಹೋಗಿದ್ದೆ. ಬಾಬು ಅವ್ರು ನಿಮ್ಗೆ ಸೂಚನೆ ಕೊಟ್ಟಿದ್ದಾರೆ, ನೀನು ವ್ಯರ್ಥ ಕೇಳಬೇಡ, ವ್ಯರ್ಥ ವಿಚಾರ ಮಾಡಕ್ಕೆ ಅವಕಾಶ ಕೊಡಬೇಡ ಅಂತ ಹೇಳ್ಬಿಟ್ಟು ಇದ್ರ ಜೊತೆಯಲ್ಲಿ ಮಾತಾಡ್ಕೋಬೇಕಂತ ಕಿವಿ ಜೊತೆಯಲ್ಲಿ. इसीलिए हे कान, आज तक जो हुआ कोई बात नहीं, फिर रात को सोने से पहले मैं दरबार लगाने वाला हूँ। अगर सारा दिन तुमने कुछ मेरा सुना, मैं रात को सोने से पहले मैं तुमको सजा दूंगा। ನೈಟು ಮಲ್ಕೊಳಕ್ ಮುಂಚೆ ಇದ್ರ ಹತ್ರ ಕೇಳ್ಬೇಕು, ಇಡೀ ದಿನದಲ್ಲಿ ಏನ್ ಕೇಳಿದೆ, ನಾನು ಸಾಯಂಕಾಲನೂ ಕೂಡ ರಾಜ್ ದರ್ಬಾರ್ ನಡೆಸೋನಿದ್ದೇನೆ ಅಂತ ಹೇಳ್ಬಿಟ್ಟು ಇಡೀ ದಿನದಲ್ಲಿ ವ್ಯರ್ಥ ಕೇಳಕ್ಕೆ ಅವಕಾಶ ಕೊಡ್ಬೇಡ್ರಿ. ಇದ್ರ ಮೇಲೆ ಸಂಪೂರ್ಣವಾದಂತ ಗಮನವನ್ನ ಇಡಿ. और ये भी नहीं समझना मुझे कुछ पता ही नहीं चलता, क्योंकि आजकल शरीर रूपी किले के चारों तरफ से मैंने शीशी कैमरे का प्रबंध किए। ಅದಕ್ಕೆ ಹೇಳ್ಬೇಕು, ನಾನು 4-6 ಕಡೆ ಸಿಸಿ ಕ್ಯಾಮೆರಾ ಇಟ್ಟಿದ್ದೀನಿ, ನನ್ಗೆ ಗೊತ್ತಾಗುತ್ತೆ ಎಲ್ಲವೂ ಕೂಡ ನೀನೇನ್ ಮಾಡ್ತೀಯ ಅಂತ. ಅದಕ್ಕೆ ಬುದ್ಧಿ ಹೇಳ್ಕೋಬೇಕು. आजकल घरों में, ऑफिस में शीशी कैमरे लगाए जाते हैं, गुप्त कैमरे। इसीलिए मेरा भी तीसरा नेत्र, बुद्धि रूपी नेत्र खोला हुआ है। मुझे सब कुछ पता चलता है क्या रॉन्ग हो रहा है, क्या हो रहा है। अगर तुमने कुछ गलत सुना, मैं सजा दूंगा। ಅದಕ್ಕೆ ಹೇಳ್ಬೇಕಂತೆ, ನೀನು ಏನಾದ್ರೂ ವ್ಯರ್ಥ ಕೇಳ್ತೀಯಾ ಅಥವಾ ತಪ್ಪು ಕೆಲಸ ಮಾಡ್ತೀಯಾ ಅಂತಂದ್ರೆ ನನ್ನ ಹತ್ರ ಸಿಸಿ ಕ್ಯಾಮೆರಾ ಇದೆ, ಥರ್ಡ್ ಐ ಕೊಟ್ಟಿದ್ದಾರೆ ಬಾಬಾ, ಅದರಿಂದ ಎಲ್ಲ ಗೊತ್ತಾಗುತ್ತೆ, ಯಾವ್ದು ಬಚ್ಚಿಟ್ಕೊಂಡು ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಕಿವಿ ಹತ್ರ ಮಾತಾಡಿ ಅದಕ್ಕೆ ಬುದ್ಧಿವಾದ ಹೇಳ್ಕೋಬೇಕಂತ. आगे चलो मुख के पास। ಎಲ್ಲರೂ ಚಪ್ಪಾಳೆ ತಟ್ಟಿ. ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು? ಮುಖದ ಕಡೆಗೆ. मुख के पास जाओ, मुख के साथ बातें करो। हे मेरे मुख, तुम भी मेरे इस राज्य की शान हो। अगर तुम ना होते मैं ईश्वरी मावक के दूसरों को सुना करके दुआएं कैसे लेता। तुम्हारे घर में बहुत दुआएं कमा रहा हूं, लेकिन कभी कभी तुम किसी का इंसल्ट करते हो, अपमान करते हो, पर चिंतन करते हो, जिससे मेरा आत्मा मेरे से रूठ जाता है, भाई रूठ जाता है, हमारी दूरियां बनती है। क्या मैंने तुमको इसीलिए रखा? अगर तुम ऐसा काम करोगा, मैं तुमको सजा दूंगा। ಬಾಯಿ ಹತ್ರ ಮಾತಾಡ್ಕೊಳ್ಳಿ. ಬಾಯಿ ಇವತ್ತು ಎಷ್ಟು ಜ್ಞಾನ ಪಾಯಿಂಟ್ಸ್ ಎಲ್ಲ ಹೇಳಲಿಕ್ಕೋಸ್ಕರ ನಿಮಿತ್ತಾಗುತ್ತೆ. ಈ ಬಾಯಿನಿಂದ ನೀವು ವ್ಯರ್ಥ ಮಾತಾಡಿದ್ರೆ ಎಷ್ಟೊಂದು ಇನ್ಸಲ್ಟ್ ಆಗುತ್ತೆ ಬಾಬು ಅವ್ರಿಗೂ ಕೂಡ. ಇದರಿಂದ ಬಾಯಿ ಜೊತೆಯಲ್ಲಿ ಮಾತಾಡ್ಕೊಳ್ಳಿ. ಅನೇಕ ಜ್ಞಾನ ಕೊಡ್ಲಿಕ್ಕೆ ನಿಮಿತ್ತಾಗಿದೆ. ಈ ಬಾಯಿಂದ ಎಷ್ಟೊಂದು ಸೇವೆಗಳೆಲ್ಲ ಆಗುತ್ತೆ. ಇದು ಕೂಡ ವ್ಯರ್ಥ ಮಾತಾಡುತ್ತೆ ಅಂತಂದ್ರೆ ಎಷ್ಟೊಂದು ಅದಕ್ಕೂ ಕೂಡ ಇನ್ಸಲ್ಟ್ ಅಂತ, ಅದಕ್ಕೂ ಕೂಡ ಬುದ್ಧಿವಾದ ಹೇಳ್ಕೊಳ್ಳಿ. आगे चलो आंखों के पास। ये आंखें, मुझे 84 जन्म में बहुत सारी आंखें मिली, लेकिन तुम्हारे जैसे भाग्यशाली आंखें कोई नहीं मिली, क्योंकि तुम्हारे द्वारा मैंने सत्यम शिवम सुंदरम को, प्रभु को देखा है। देखा ना माउंट आबू में, जिस प्रभु को देखने के लिए दुनिया की आंखें तरस रहे, और तुमने रात रात घंटों घंटों तक उस प्रभु को देखा हुआ है। ಈಗ ಕಣ್ಣುಗಳ ಹತ್ರ ಮಾತಾಡ್ಕೊಳ್ಳಿ. ಯಾವ ಕಣ್ಣುಗಳಿಂದ ನಾವು ಭಗವಂತನ ನೋಡ್ತೇವೆ, ಭಗವಂತನ ಮಿಲನ ಮಾಡ್ತೇವೆ, ಭಗವಂತನ ದರ್ಶನ ಮಾಡ್ತೇವೆ, ಯಾವ ಪ್ರಭುವನ್ನ ನೋಡ್ಲಿಕ್ಕೆ ಇಡೀ ಪ್ರಪಂಚ ಇವತ್ತು ಎಷ್ಟು ಒದ್ದಾಡ್ತಾ ಇದ್ದಾರೆ ಭಕ್ತಿ ಮಾರ್ಗದಲ್ಲಿ ಒಂದು ಕ್ಷಣದ ದರ್ಶನಕ್ಕೋಸ್ಕರ. ಅಂತ ಒಂದು ಭಗವಂತನ ದರ್ಶನ ಮಾಡ್ಲಿಕ್ಕೆ ಅವಕಾಶ ನನಗೆ ನೀನ್ ಮಾಡ್ಕೊಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಕಣ್ಣತ್ರನು ಕೂಡ ವಿಶೇಷವಾಗಿ ಮಾತಾಡ್ಕೊಳ್ಳಿ. तो क्या उस प्रभु को देखने पर तुम्हारा पेट नहीं भरा? इस दुनिया का सत्यम शिवम सुंदरम सबसे सुंदर वो है, फिर भी इस संसार की तुम व्यर्थ बातें क्यों देखते हो? अगर तुम व्यर्थ बातें देखेगा, मैं तुमको सजा दूंगा। ಸತ್ಯಂ ಶಿವಂ ಸುಂದರಂನ ನೋಡಿದ ನಂತರ ನೀನು ವ್ಯರ್ಥ ಮಾತುಗಳನ್ನ ಒಂದ್ ವೇಳೆ ನೋಡ್ತೀಯ ಅಂತಂದ್ರೆ ನಾನು ನಿನ್ಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಣ್ಣುಗಳಿಗೂ ಕೂಡ ಮಾತಾಡ್ಕೊಳ್ಳಿ ಕಣ್ಣುಗಳ ಹತ್ರ ಅಂತ ಹೇಳ್ತಾ ಇದ್ದಾರೆ. आगे चलो पाँव के पास। हे मेरे पाँव, तुम भी मेरे इस राज्य की शान हो। अगर तुम ना हो तो मैं सेवा करने के लिए कैसे जाता? ನೆಕ್ಸ್ಟ್ ಕಾಲುಗಳ ಹತ್ರ ಮಾತಾಡ್ಕೊಳ್ಳಿ. ನೀನು ಈ ಕಾಲುಗಳು ನಮ್ಗೆ ಶಾನ್ ಆಗಿದ್ಯಾ, ನೀನೇ ಇಲ್ಲ ಅಂತಂದ್ರೆ ನಾನು ಎಲ್ಲ ಕಡೆ ಸೇವಾ ಕ್ಷೇತ್ರದಲ್ಲಿ ಸುತ್ತಾಡೋದಾದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಕಾಲುಗಳ ಹತ್ರ ಕೂಡ ಮಾತಾಡ್ಕೊಳ್ಳಿ. भले सेवा हाथ में की, लेकिन आधी दुआ पाँव को मिल जाती। मुख ने भाषण किया, आधी दुआ पाँव को मिल जाती। ನೋಡಿ, ಯಾವುದೇ ಒಂದು ಅಂಗಾಂಗಗಳಿಂದ ನಾವು ಸೇವೆ ಮಾಡ್ತೀವಿ ಅಂದ್ರೆ ಅದರ ಆಶೀರ್ವಾದ ಕಾಲುಗಳು ಸಿಗುತ್ತೆ. ಯಾಕೆಂದ್ರೆ ಕಾಲುಗಳಲ್ಲಿ ನಡ್ಕೊಂಡು ಹೋಗ್ತೀವಲ್ಲ, ಡ್ರೈವಿಂಗ್ ಮಾಡ್ತೀವಲ್ಲ, ಸೊ ಎಲ್ಲ ಮಾಡ್ಲಿಕ್ಕೋಸ್ಕರ ಕಾಲ್ ಬೇಕಲ್ವಾ, ಕಾಲೇ ಇಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ. क्योंकि पाँव क्या करता है, घुटने के ऊपर पूरा शरीर को उठा कर लेके आता है। ಯಾಕೆಂದ್ರೆ ಕಾಲು ಏನ್ ಮಾಡುತ್ತೆ, ಎಲ್ಲ ಇವುಗಳ ಮೇಲೆ ಏನು ಮಂಡಿಗಳ ಮೇಲೆ ಎಲ್ಲಾ ಪೂರ್ತಿ ಶರೀರನ ಸಾಗಿಸುತ್ತಲ್ಲ ಒಂದ್ ಜಾಗಕ್ಕೂ ಇನ್ನೊಂದ್ ಜಾಗಕ್ಕೂ. इसीलिए कोई भी व्यक्ति घर में आता है उसके चरण छूते, क्यों? आत्मा को, सारी इंद्रियों को लेके आए, इसीलिए पाँव को धन्यवाद देते। ಅದರಿಂದ ಯಾರಾದ್ರೂ ವಿಶೇಷ ವ್ಯಕ್ತಿಗಳು ಬಂದ್ರೆ ಕಾಲಿಗೆ ನಮಸ್ಕಾರ ಯಾಕೆ ಮಾಡ್ತಾರೆ? ಟೋಟಲ್
ಎಲ್ಲ ಮಾಡ್ಲಿಕ್ಕೋಸ್ಕರ ಕಾಲುಗಳ ತಾನೇ ಆಧಾರ. ಸಂತ ಮಹಾತ್ಮರಿಗೆಲ್ಲ ಪಾದಪೂಜೆ ನಡೆಯುತ್ತಲ್ವಾ? ಯಾಕ್ ನಡೆಯುತ್ತೆ? छूना तो चाहिए यहाँ, क्योंकि आत्मा यहाँ बैठे, लेकिन छूते वहां नहीं। आप छूते क्यों? इसने तो आत्मा को लाया, सबको घर में लेके आए। ಇಲ್ಲಿ ನಮಸ್ಕಾರ ಮಾಡ್ಬೇಕಾಗಿರೋದು ಬಿಟ್ಬಿಟ್ಟು ಕಾಲ್ಗೆ ಯಾಕೆ ನಮಸ್ಕಾರ ಮಾಡ್ತಿದ್ದಾರೆ ಜನ ಅಂದ್ರೆ, ಈ ಆತ್ಮನ್ನು ಟೋಟಲಿ ಎಲ್ಲ ರಾಜ ದರ್ಬಾರನೇ ಕರ್ಕೊಂಡು ಹೋಗಿದ್ ಯಾವ್ದು? ಕಾಲುಗಳು ತಾನೆ. ಅದಕ್ಕೆ ಕಾಲುಗಳು ನಮಸ್ಕಾರ ಮಾಡ್ತಾರೆ. लेकिन हे पांव, तुम कभी कभी परिचिंतन करने के लिए भी लेके जाते हो। परिचिंतन किया, मुख ने आधा पाप तुम्हारे पर चढ़ गया। ಅದರಿಂದ ಹೇಳ್ಬೇಕು, ಮುಖ ಒಂದೊಂದ್ಸಲ ತಪ್ಪು ಮಾಡುತ್ತೆ ಅಂದ್ರೆ ನೀನು ಪರಿಚಿಂತನೆ ಮಾಡ್ಲಿಕ್ಕೋಸ್ಕರ ಹೋಗಿದ್ಯಾ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಬುದ್ಧಿವಾದ ಹೇಳ್ಕೊಡಿ. फिल्म देख के आंखों ने आधा पाप किसके ऊपर चढ़ा? पांव के ऊपर। ಕಣ್ಣು ಪಿಕ್ಚರ್ ನೋಡ್ತು ಅಂದ್ರೆ ಅದಕ್ಕೆ ಅರ್ಧ ಪಾಪ ಯಾವ್ದ್ರ ಮೇಲೆ ಹೋಯ್ತು? ಕಾಲುಗಳ ಮೇಲೆ ಹೋಯ್ತು. ಯಾಕೆ ಹೋಯ್ತು? ಕಾಲು ಹೋಯ್ತಲ್ಲ ಪಿಕ್ಚರ್ ಟಾಕೀಸ್ಗೆ ನಡ್ಕೊಂಡು. अगर तुम वहां नहीं जाता तो आंखें थोड़ी कहता मैं ठीक है तुम नहीं जा रहे मैं जा रही हूं। हाँ, माना सब मिले हुए मारने के लिए आत्मा को। अगर पाँव ना जाते, इसलिए ये है ईमानदारी। हर इंद्रिय अपनी अपनी ड्यूटी एक्यूरेट करे। ಪ್ರತಿಯೊಂದು ಅಂಗಾಂಗಗಳು ಪ್ರಾಮಾಣಿಕವಾಗಿ ಅವರವ್ರ ಡ್ಯೂಟಿ ಕರೆಕ್ಟ್ ಆಗಿ ಮಾಡಬೇಕು. ಅದಕ್ಕಾಗಿ ಕಾಲ್ದು ಬಹಳ ಇಂಪಾರ್ಟೆಂಟ್ ಇದೆ. ಕಾಲು ಎಲ್ಲೆಲ್ಲಿ ಹೋಗುತ್ತೆ, ಏನೇನ್ ತಪ್ಪುಗಳು ಮಾಡ್ಸಕ್ಕೆ ಎಲ್ಲಾನು ಮೂಲಕ್ಕೆ ಮೇನ್ ಕಾಲ್ ತಾನೆ. ಅದಕ್ಕೆಲ್ಲಾನು ಕೂಡ ವಿಶೇಷವಾಗಿ अगर परिचिंतन करना है तो मुंह कहेगा ठीक है तुम नहीं आएगा मैं निकल जाता हूं, तो मुंह अकेले थोड़ी जाएगा, पाँव भी जाएगा तब जाएगा यार। इसलिए हर इंद्रियों से ऐसी हमें बातें करनी है, और जो नहीं मानती उनको सजा भी देनी है। ಸೊ ಕಾಲು ಹೋಗಿಲ್ಲ ಅಂದ್ರೆ ಕಣ್ ತಪ್ಪು ಮಾಡ್ಲಿಕ್ಕಾಗಲ್ಲ, ಕಾಲು ಹೋಗ್ಲಿಲ್ಲ ಅಂದ್ರೆ ಕಿವಿ ತಪ್ಪು ಮಾಡ್ಲಿಕ್ಕಾಗಲ್ಲ, ಕಾಲು ಹೋಗ್ಲಿಲ್ಲ ಅಂದ್ರೆ ಬಾಯಿ ತಪ್ಪು ಮಾಡ್ಲಿಕ್ಕಾಗಲ್ಲ. ಸೊ ಎಲ್ಲ ಕಡೆ ಎಲ್ಲಾ ಇಂದ್ರಿಯಗಳ ಮೇಲೂ ಕೂಡ ವಿಶೇಷವಾಗಿ ಗಮನ ಇಡಬೇಕು. ಯಾವ್ಯಾವ ಅಂಗಾಂಗ ಯಾವ ತರ ತಪ್ಪು ಮಾಡುತ್ತೆ ಅದ್ರ ಮೇಲೆ ಸಂಪೂರ್ಣ ರೀತಿಯಲ್ಲಿ ಗಮನ ಇಟ್ಟಾಗ ನಾವು ರಾಜರಾಗಲಿಕ್ಕೆ ಸಾಧ್ಯ ಆಗುತ್ತೆ. आज हम कहते सतयुग कब आएगा, कृष्ण जन्म कब लेगा। बाबा ने कहा कि संगम युग 100 साल का है, 87 तो साल पूरा हो गया। हाँ, सतयुग का गायन क्या? एक धर्म, एक राज्य, एक भाषा, एक कुल, एक मत। क्या अपने अंदर सतयुग बनाया? एक आत्मा का शासन इसके अंदर है, एक धारणा है। जब इसके अंदर सतयुग नहीं बना, कान गलत सुन रहे, मुंह गलत बोल रहे, हर अपना अपना डपली, अंधेरी नगरी, चौपट राजा, टकेसर बाजी, टकेसर खाजा। ಈಗ ಹೇಳ್ತಾರೆ ಕೆಲವರು 100 ವರ್ಷಗಳು ಸಂಗಮ ಯುಗದ್ದು ಟೈಮ್ ಮುಗೀತಾ ಇದೆ, ಇಷ್ಟು ವರ್ಷ ಆಗೋಯ್ತು, ಇನ್ನೆಷ್ಟು ಟೈಮ್ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರ್ತಾ ಇದೆ. ಆದ್ರೆ ಈಗ ಇದ್ರ ಮೇಲೆ ಸಂಪೂರ್ಣವಾದಂತ ಒಂದು ಗಮನವನ್ನ ಹರಿಸಿ ಯಾವ ರೀತಿನಲ್ಲಿ ನಮ್ಮ ಪುರುಷಾರ್ಥ ಇದಾವೆ, ಯಾವ್ಯಾವ ಅಂಗಾಂಗ ಎಲ್ಲೇ ತಪ್ಪು ಮಾಡ್ತಾ ಇದೆ, ಯಾವ್ಯಾವ ಅಂಗಾಂಗದ ಜೊತೆ ಏನೇನ್ ಮಾತಾಡ್ಕೋಬೇಕು ಅನ್ನೋದು ಸ್ವರಾಜ್ಯಾಧಿಕಾರದ ಸಂಪೂರ್ಣ ಪುರುಷಾರ್ಥವನ್ನ ಅದ್ರ ಕಡೆ ಗಮನ ಕೊಡ್ರಿ. ಟೈಮ್ ಬಗ್ಗೆ ಇಲ್ಲ, ಫಸ್ಟ್ ಸ್ವಯಂ ಬಗ್ಗೆ ಅಂತ. इसलिए बाबा ने मुरली में कहा था स्वयं को निर्विघ्न बनाओ, अपने सेंटर को निर्विघ्न बनाओ, जोन को निर्विघ्न बनाओ, घर के परिवार को निर्विघ्न बनाओ। और ये सब का आधार है इंद्रियोचित। जो स्वराज्य अधिकारी है स्वयं निर्विघ्न है, परिवार में निर्विघ्न है। आज इसके अंदर प्रॉब्लम है, इसलिए सारे प्रॉब्लम्स है। ಬಾಬಾ ಹೇಳ್ತಾರೆ ಸೆಂಟರ್ ನಿರ್ವಿಘ್ನ ಮಾಡಿ, ಝೋನ್ ನಿರ್ವಿಘ್ನ ಮಾಡಿ, ಎಲ್ಲ ನಿಮ್ಮನ್ನು ಕೂಡ ನೀವು ನಿರ್ವಿಘ್ನ ಮಾಡಿ, ಸ್ವಯಂ ಅನ್ನು ನಿರ್ವಿಘ್ನ ಮಾಡ್ಕೊಳ್ಳಿ ಅಂತಾರೆ. ಎಲ್ಲದಕ್ಕೂ ಆಧಾರ ಯಾವುದು? स्वयं ಮೇಲೆ ಸ್ವಯಂ ರಾಜರಾಗತಕ್ಕಂತ विघ्न 4 प्रकार के। एक है जिन लोगों के बीच में रहते हैं उन लोगों की तरफ के विघ्न। ವಿಘ್ನಗಳು ಅನೇಕ ಪ್ರಕಾರ ಇದೆ. ವಿಶೇಷವಾಗಿ ಈ ಒಂದು ಸ್ವಯಂ ಮೇಲೆ ಪುರುಷಾರ್ಥ ಮಾಡೋದ್ರಲ್ಲಿ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. विघ्न 4 प्रकार के। एक है जिन लोगों के बीच में रहते हैं उन लोगों की तरफ से आने वाले विघ्न। ಜನಗಳ ಕಡೆಯಿಂದ ಬರುವಂತ ವಿಘ್ನಗಳು ಬೇರೆ ಇರುತ್ತೆ. वो अपमान करेंगे, निंदा करेंगे, आप डिस्टर्ब हो जाएंगे। अपमान ಮಾಡ್ತಾರೆ, ಡಿಸ್ಟರ್ಬ್ ಮಾಡ್ತಾರೆ, ನಿಂದನೆ ಮಾಡ್ತಾರೆ, ಅದರಿಂದನೂ ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ. दूसरा विघ्न है हमारे पुराने संस्कार जागृत हो जाते हैं, ಹಳೆ ಸಂಸ್ಕಾರಗಳು ಜಾಗೃತಿ ಆಗೋಗ್ಬಿಡುತ್ತೆ, उससे भी टाइम वेस्ट हो जाएगा, संस्कार जागृत हो जाएंगे। तीसरा विघ्न है प्रकृति का विघ्न। ಪ್ರಕೃತಿಯಿಂದನೂ ಕೂಡ ವಿಘ್ನಗಳಾಗುತ್ತೆ. रात को मच्छर काटेंगे, देरी से नींद आएगी, फिर अमृत थोड़ा ठीक नहीं होगी, गर्मी बहुत बढ़ेगी। ये है जैसे रात को लाइट चली गई, नींद लगेंगे नहीं, फिर अमृत वाला ठीक नहीं होगा। ये प्रकृति का विघ्न है। ಪ್ರಕೃತಿಯಿಂದನೂ ವಿಘ್ನಗಳು ಬರುತ್ತೆ. ರಾತ್ರಿ ಸೊಳ್ಳೆ ಕಚ್ಚುತ್ತೆ, ಕರೆಂಟ್ ಹೊರಟೋಗುತ್ತೆ, ಸೊಳ್ಳೆಗಳು ಕಚ್ಚುತ್ತವೆ, ನಿದ್ದೆ ಬರಲ್ಲ, ಅಮೃತ ವೇಳೆ ನಿದ್ದೆ ಬಂದ್ಬಿಡುತ್ತೆ. ಪ್ರಕೃತಿಯಿಂದನೂ ಕೂಡ ವಿಘ್ನಗಳು ಬರುತ್ತೆ. और चौथा विघ्न है इंद्रियों का विघ्न। ನಾಲ್ಕನೇ ವಿಘ್ನ ಆಗಿದೆ ಇಂದ್ರಿಯಗಳ ವಿಘ್ನ. आंखें गलत देख रहे, मुंह गलत, सबसे खतरनाक विघ्न है इंद्रियों का विघ्न।
ಎಲ್ಲದಕ್ಕಿಂತ ಡೇಂಜರ್ ವಿಘ್ನ ಯಾವ್ದಪ್ಪ ಅಂದ್ರೆ ಇಂದ್ರಿಯಗಳ ವಿಘ್ನ. अगर आपकी इंद्रियों जीत है, लोग आपका अपमान करें, कुछ भी करें, कोई भी फर्क नहीं पड़ेगा. ಯಾರೇ ಏನೋ ನಿಮ್ಗೆ ಅಪಮಾನ ಮಾಡಿದ್ರು ಬೈದ್ರು ಏನು ನಿಮ್ಗೆ ಏನು ವ್ಯತ್ಯಾಸ ಆಗೋದಿಲ್ಲ. प्रकृति कितना भी गर्मी सर्दी लाए, लेकिन अगर इंद्रियों जीत है उसका कोई असर नहीं पड़ेगा. ಇಂದ್ರಿಯ ಜೀತರಾಗಿದ್ರೆ ಪ್ರಕೃತಿಯಿಂದ ಏನೇ ಪೇಪರ್ ಬಂದ್ರು ಕೂಡ ನಿಮ್ಗೆ ಏನು ಡಿಸ್ಟರ್ಬ್ ಆಗಲ್ಲ. अगर इंद्रियों जीत है, पुराने संस्कार भी जागृत नहीं होंगे. ಇಂದ್ರಿಯಗಳ ಮೇಲೆ ಜಯ ಆಗಿಲ್ಲ ಅಂತಂದ್ರೆ ಹಳೆ ಸಂಸ್ಕಾರಗಳು ಕಟ್ಟ ಆಗ್ತದೆ. इसलिए स्वराज्य अधिकारी बनो, इंद्रिय जीत बनो, निर्विघ्न बन सकते. ಅದರಿಂದ ಸ್ವರಾಜ್ಯ ಅಧಿಕಾರಿಗಳಾಗಿ ನಿರ್ವಿಘ್ನರಾಗಿ ಅವಾಗಲೇ ಸ್ವರಾಜ್ಯ ಅಧಿಕಾರಿಗಳು ಆಗಬೇಕಾಗುತ್ತೆ. आगे चलो, मन के साथ बात करो. ಮನಸ್ಸಿನ ಜೊತೆಯಲ್ಲಿ ಮಾತಾಡೋಣ. हे मेरे मन, तुम ही मेरे इस राज्य की शान हो. अगर तुम ना होते, मैं ईश्वरीय ज्ञान का चिंतन मंथन कैसे करता. ಮನಸ್ಸಿನ ನಂತರ ಮಾತಾಡಿ ಒಂದ್ ವೇಳೆ ನೀನು ಇಲ್ಲ ಅಂದ್ರೆ ನಾನು ಯಾವ ತರ ಜ್ಞಾನದ ಚಿಂತನೆ ಮಂಥನ ಮಾಡ್ಲಿಕ್ಕೆ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಮನಸ್ಸಿನ ಜೊತೆಯಲ್ಲಿ ಕೂಡ ಮಾತನಾಡಿ. लेकिन कभी कभी तुम व्यर्थों का भी चिंतन करते हो. अगर करेगा मैं तुमको सजा दूंगा. ಕೆಲವೊಮ್ಮೆ ಮನಸ್ಸು ವ್ಯರ್ಥ ಚಿಂತನೆಗಳಲ್ಲಿ ಹೊರಟೋಗ್ಬಿಡುತ್ತೆ. ಅವಾಗ ಹೇಗೆ ಜ್ಞಾನ ಚಿಂತನೆ ಮಾಡ್ಲಿಕ್ಕೆ ಆಗುತ್ತೆ. आगे चलो, ಮುಂದೆ बुद्धि के पास. ये बुद्धि, मैंने सभी इंद्रियों में से चुन करके तुमको मंत्री बनाया. ಎಲ್ಲಾ ಒಂದು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮನ್ನ ಇದು ಮಾಡ್ಕೊಂಡಿದ್ದೀನಿ ಅಂತ. मंत्री ಮಾಡ್ಕೊಂಡಿದ್ದೀನಿ. और कौन सा मंत्री है? ಯಾವ ಮಂತ್ರಿ? गृह मंत्री, होम मिनिस्टर, पूरा होम को संभालने वाला, शरीर को संभालने वाला. बुद्धिगे होम मिनिस्टर अंತಾರೆ. पूरा जैसे भारत का गृह मंत्री के पास सब पूरा ये होता है शासन, इसी तरह इस बुद्धि के पास सारी सैनिक है. बुद्धि हत्र ಎಲ್ಲ ಶಾಸನ ಇರುತ್ತೆ. बुद्धि ಹೇಗೆ होम मिनिस्टर ಹತ್ರ ಎಲ್ಲ ಇರುತ್ತೆ ಆ ರೀತಿ. समझो, मन को विचार है मुझे फिल्म देखने के लिए जाना है, तो मन की फाइल जाती है बुद्धि के पास. फिर बुद्धि कहते हैं हाँ ठीक जाओ कहते, ठप्पा लगते हैं, आंखें गई, कान गया, पैर गया, सब चले गए. ಮನಸ್ಸಿನಲ್ಲಿ ವಿಚಾರ ಬರುತ್ತೆ, ಪಿಕ್ಚರ್ ಗೆ ಹೋಗಬೇಕು ಅಂತ ಮನಸ್ಸಿನಲ್ಲಿ ವಿಚಾರ ಬಂದಿದ್ದು ಬುದ್ಧಿ ಹತ್ರ ಫೈಲ್ ಹೋಗುತ್ತೆ. ಫೈಲ್ ಪಾಸ್ ಮಾಡಿದ್ಮೇಲೆ ಎಲ್ಲ ನಡೆಯೋದು. ಹೋಮ್ ಮಿನಿಸ್ಟ್ರಿಗೆ ಅಲ್ಲಿಂದ ಪಾಸ್ ಮಾಡಿದ್ರೆ ಎಲ್ಲ ನಡೆಯುತ್ತೆ. ಆ ರೀತಿ ಇಲ್ಲಿಂದಾನೇ ಎಲ್ಲ ನಡೆಯೋದು. ಅದಕ್ಕೆ स्वयं ಮೇಲೆ. तो बुद्धि से ऐसी बातें करो एकांत में बैठ करके. हे बुद्धि, मैंने तुमको मंत्री बनाया, मुझे लगा कि तो मेरा कारोबार बहुत अच्छा चलाएगा, लेकिन तुमने कोई ऐसी गलत निर्णय किया, मेरा पूरा राज्य कारोबार गवाया, मुझे रावण के जेल में डाला. यही मेरे विश्वास का फायदा तुमने लिया. ಅದಕ್ಕೆ ಬುದ್ಧಿ ಹತ್ರ ಮಾತಾಡಿ ನೀನೇ ನನಗೆ ಎಲ್ಲ ಮೋಸ ಮಾಡ್ತೀಯ, ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಬುದ್ಧಿ ಹತ್ರ ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳಿ. इसलिए हे बुद्धि, आज से तुम्हें जो भी निर्णय लेना है श्रीमत के आधार से, अगर कोई भी तुम उल्टा सुल्टा ये करेगा, मैं तुमको सजा दूंगा. ಬುದ್ಧಿ ಹತ್ರ ಮಾತಾಡಿ ಏನಾದ್ರೂ ಉಲ್ಟಾ ಸುಲ್ಟಾ ಮಾಡಿದ್ರೆ ನಿನಗೆ ನಾನು ಪನಿಷ್ಮೆಂಟ್ ಕೊಡ್ತೀನಿ ಅಂತ ಬುದ್ಧಿ ಜೊತೆಯಲ್ಲಿ ಮಾತನಾಡ್ಕೊಂಡು ಬುದ್ಧಿಯನ್ನು ಸರಿಪಡಿಸ್ಕೊಳ್ಳಿ. तो क्या इतना ध्यान है? सभी का हाथ खड़ा किया था, हम राज्य बनने वाले. ಇಷ್ಟೆಲ್ಲ ಗಮನ ಇದೆಯಾ? ಯಾರೆಲ್ಲ ನಾವು ರಾಜರಾಗ್ತೀವಿ ಅಂತ ಕೈ ಎತ್ತಿದ್ರಲ್ಲ ಅವರೆಲ್ಲ ಇವಾಗ ಮತ್ತೆ ಕೈ ಎತ್ತಿ ಯಾವಾಗ ಗೊತ್ತಾಗುತ್ತೆ? तो इतना ध्यान है. अभी भी मैं देखता हूँ, अभी भी किसी की आंखें बंद है. क्लास सुन रहे तो भी कईयों की आंखें बंद है. अभी कान है, उसके आंखें धोखा दे रहे. तो आंखें धोखा दे रहे, फिर कान भी धोखा देगा. ಈಗ ಯೋಗಕ್ಕೆ ಕೂತ್ಕೊಂಡಿದ್ದೀರಾ ಅಂದ್ರೆ ಕಣ್ಣು ಮುಚ್ಚುತ್ತೆ, ನಿದ್ದೆ ಮಾಡ್ತೀರಾ, ಕ್ಲಾಸ್ ಕೇಳಬೇಕಾದ್ರೆ ನಿದ್ದೆ ಮಾಡ್ತೀರಾ, ಕಿವಿ आंखें बंद करने वाला धृतराष्ट्र. ಕಣ್ಣುಗಳು ಮುಚ್ಕೊಂಡಿದ್ರೆ ಧೃತರಾಷ್ಟ್ರನ ಉದಾಹರಣೆ ಹೇಳ್ತಾ ಇದ್ದಾರೆ. ಅದಕ್ಕೆ धृतराष्ट्र मतलब समझा? जब उसकी माता, क्या नाम उसका, गांधारी उनका पत्नी. नहीं वो जो नाम भूल गया उसका. ठीक है बोलिए. जो तो माता थी, तो उसने पृथ्वी इसको पुकारा, ऋषि को कहा कि अभी पांडव का सब वंशज खत्म हो गया है. नहीं कुंती नहीं, वो मछली वाली. ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಪರವಾಗಿಲ್ಲ. हाँ, सत्यवती, राइट. सत्यवती माता, तो उसने पुकारा, उसका एक बेटा था, वो क्या करता था, दृष्टि देने से बच्चे पैदा होते थे, ऐसा उसका ये अभ्यास. तो उसको बुलाया, तो उसने वो जो धृतराष्ट्र की माँ और साथ में पांडु की माँ, तो पहले तो धृतराष्ट्र की माँ को भेज दिया, जाओ बोला तुम उससे दृष्टि ले लो. तो उसने दृष्टि दे रहा था, उस समय वो पावर सहन नहीं की, वो आंखें बंद कर दी. आंखें बंद कर दी. जब आंखें बंद कर दी, कहा कि बच्चा तो पैदा होगा लेकिन अंधा पैदा होगा.
ಆ ಕಥೆ ಹೇಳ್ತಾ ಇದ್ದಾರೆ ಮಹಾಭಾರತದಲ್ಲಿ. सत्यवती ने वो सबको भेजा. ಅವರು ಕಥೆ ಹೇಳಿದ ಅರ್ಥ ಆಯ್ತಾ? ಯಾರಿಗೆ ಅರ್ಥ ಆಯ್ತು? ಧೃತರಾಷ್ಟ್ರ. ये सारे संगम युग के यादगार हैं. यहाँ के यादगार वहां बन जाते हैं शास्त्र. अब इसी तरह परमात्मा सत्यवती मतलब सृष्टि, ये सृष्टि ने क्या किया है? परमात्मा पिता को आह्वान किया है. अब दुनिया खत्म होने वाले, आगे कैसा चलेगा, इसीलिए उसको बुलाया. तो परमात्मा आकर के सभी को दृष्टि देता है, लेकिन जब दृष्टि देता है हम आंखें बंद कर लेते हैं. जब आंखें बंद करेंगे तो क्या बन जाएंगे? धृतराष्ट्र मतलब पता है कि गलत है, पता है कि रॉन्ग है, तो भी गलत कर रहे. क्यों? पावर नहीं है, ताकत नहीं, क्योंकि दृष्टि योग में लेते समय आंखें बंद किए. इसलिए ज्ञान सुनने से कंट्रोलिंग पावर नहीं आएगी, योग भी चाहिए. आंखें खोल करके सुनना है, आंखें खोल करके योग में दृष्टि लेनी. ಕಣ್ಣು ತೆರೆದು ದೃಷ್ಟಿ ತೆಗೆದುಕೊಂಡು ಕ್ಲಾಸಲ್ಲಿ ಕೂತ್ಕೋಬೇಕು. ಕಣ್ಣು ತೆರೆದು ದೃಷ್ಟಿ ತೆಗೆದುಕೊಂಡು ಮುರಳಿ ಕೇಳಬೇಕು, ಪಾಯಿಂಟ್ಸ್ ಕೇಳಬೇಕು, ಗಟ್ಟಿ ಮಾಡಬೇಕು. ಕಣ್ಣು ಮುಚ್ಚಿಕೊಂಡು ಮಾಡಬಾರ್ದು. ಯಾಕೆಂದ್ರೆ ಅದಕ್ಕೆ ಸಂಬಂಧಪಟ್ಟಿರೋ ಒಂದು ಸ್ಟೋರಿ ಕೂಡ ನಿಮ್ಮೆಲ್ಲರಿಗೂ ಕೂಡ ಹೇಳಿದ್ರು, ನೀವೆಲ್ಲ ಕೇಳಿರ್ತೀರಿ ಭಕ್ತಿ ಮಾರ್ಗದಲ್ಲಿ. जिस पॉइंट में आप मुरली में सुनते समय जिस पॉइंट में आप आंखें बंद करते कान में नहीं सुनेंगे, उसी पॉइंट में आपको माया मार देगी, चक्रों में फंसा देगी. द्रौपदी जब वो कृष्ण चक्रों का ज्ञान दे रहा था, वो नींद किया बीच में, तो उसका अभिमन्यु क्या हुआ? वो सुन नहीं पाया पूरा और बराबर उसको मार दिया. ನೋಡಿ, ಚಕ್ರವ್ಯೂಹದಲ್ಲಿ ಅಭಿಮನ್ಯು ಸೋಲಿಕ್ಕೆ ಕಾರಣ ಏನಂದ್ರೆ, ಆ ಚಕ್ರವ್ಯೂಹದಲ್ಲಿ ಕೆಲವು ಪಾಯಿಂಟ್ಸ್ ಹೇಳ್ತಾ ಇರ್ಬೇಕಾದ್ರೆ, ಕೃಷ್ಣ ಹೇಳ್ಬೇಕಾದ್ರೆ ಆ ಟೈಮ್ ನಲ್ಲಿ ಅವ್ರ ತಾಯಿ ನಿದ್ದೆ ಮಾಡ್ಬಿಡ್ತಾರೆ. ಸೊ ನಿದ್ದೆ ಮಾಡಿದಾಗ ಒಳಗಡೆ ಇರುವಂತ ಅಭಿಮನ್ಯು ಕೂಡ ನಿದ್ದೆಯಲ್ಲಿ ಕೇಳ್ಕೊಳಕ್ ಆಗ್ಲಿಲ್ಲ, ಹಾಗಾಗಿ ಕೆಲವು ಪಾಯಿಂಟ್ಸ್ ಮಿಸ್ ಆಗೋಯ್ತು. ಹಂಗೆ ಇಲ್ಲಿ ಬಾಬಾ ಅವ್ರು ಮುರಳಿ ಹೇಳ್ಬೇಕಾದ್ರೆ ಯಾರು ನಿದ್ದೆ ಮಾಡ್ತಾರೆ, इंपॉर्टेंट पॉइंट्स मिस ಆಗೋಗ್ಬಿಡುತ್ತೆ, ಅವರು ಮಾಯಾಜಿತರಾಗಲಿಕ್ಕೆ ಆಗೋದಿಲ್ಲ. इसलिए एक एक ऐसा अलर्ट होकर के सुनना है. ಅದರಿಂದ ಇಲ್ಲಿ ಕೂಡ ನೀವು ಅಲರ್ಟ್ ಆಗಿ. यहाँ के सारे शास्त्र बनते हैं, यादगार बनते हैं. ನಮ್ದೇ ಎಲ್ಲ ಶಾಸ್ತ್ರಗಳು ಆಗಿರೋದು ಯಾದಗಾರ ಆಗಿರೋದು ಅಂತ ಹೇಳ್ತಾ ಇದ್ದಾರೆ. अगर आप यहाँ नींद करेंगे तो आपका भक्ति मार्ग में आपकी मूर्ति तो बनेगी, लेकिन मूर्ति के सामने भगत कीर्तन कर वो भी सो जाएगा, क्योंकि आप बाबा के सामने सोए थे, आपके सामने वो भगत सोएगा. ನೋಡಿ, ಈಗ ಸಂಗಮಯದಲ್ಲಿ ನೀವು ಕಣ್ಣು ಮುಚ್ಕೊಂಡ್ರೆ ನಿದ್ದೆ ಮಾಡಿದ್ರೆ ಭಕ್ತಿ ಮಾರ್ಗದಲ್ಲಿ ಮೂರ್ತಿ ಎದುರುಗಡೆ ಕೂಡ ಭಕ್ತರು ಭಜನೆ ಮಾಡ್ಬೇಕಾದ್ರೆ ಕೀರ್ತನೆ ಮಾಡ್ಬೇಕಾದ್ರೆ ಅವರು ಸುಸ್ತಾಗಿ ನಿದ್ದೆ ಮಾಡ್ತಾರೆ. ಆ ರೀತಿ ಮೂರ್ತಿ ಆಗ್ಬೇಕಾ? ಭಕ್ತರ ಹತ್ರ ಹೋಗಿ ನಿದ್ದೆ ಮಾಡಿಸ್ಕೊಂಡು इसलिए मन बुद्धि से बातें करो. हे बुद्धि, अगर तुमने कुछ गलत निर्णय लिया, श्रीमत के विरुद्ध निर्णय लिया, मैं तुमको सजा दूंगा. ಅದರಿಂದ ಎಲ್ಲ ಮಾತನಾಡ್ಕೊಳ್ಳಿ, ಬುದ್ಧಿ ಹತ್ರ ಮಾತಾಡ್ಕೊಳ್ಳಿ, ಎಲ್ಲ ಅಂಗಾಂಗಗಳ ಹತ್ರ ಮಾತಾಡ್ಕೊಳ್ಳಿ, ಅದಕ್ಕೆ ಪನಿಷ್ಮೆಂಟ್ ಕೊಡ್ಬೇಕು ಅಂತ ಹೇಳ್ತಾರೆ. एक एक इंद्रियों से बात करो, ये पुरुषार्थ. ಒಂದೊಂದು ಅಂಗಾಂಗ ಹತ್ರ ಮಾತಾಡಿ, ಒಂದೊಂದು ಇಂದ್ರಿಯ ಹತ್ರ ಮಾತಾಡಿ, ಇದಾಗಿದೆ ಪುರುಷಾರ್ಥ. समझो, प्रधानमंत्री को किसी ने गाली देने वाला पत्र लिखा, वो पत्र कहाँ जाता है? उसके पीए के पास जाएगा. ಪ್ರಧಾನಮಂತ್ರಿಗೆ ಇನ್ಸಲ್ಟ್ ಆಗುವಂತೆ ಪತ್ರ ಬರೆದ್ರೆ ಎಲ್ಲಿ ಹೋಗುತ್ತೆ ಅದು ಪತ್ರ? फर्स्ट पीए हत्र होगा अल्वा. पीए पढ़ेगा, देखिए क्या फालतू आदमी लिखा, इतना अच्छा काम कर रहा है, माना उसका पीए हितैषी. और पीए ಏನ್ ಮಾಡ್ತಾರೆ? ವ್ಯರ್ಥವಾಗಿ ಪತ್ರ ಬರೆದಿದ್ದಾರೆ ಅಂತ ಅರ್ಥ ಬಿಸಾಕ್ತಾರೆ. ಅವರು ಹಿತೈಷಿ ಆಗಿರ್ತಾರಲ್ವಾ. इसी तरह हमें कोई गाली देता है, हमारा पीए कौन है? कान. तो कान क्या करता है? तुरंत आत्मा तक पहुंचे, हमको गाली दी, कान डिस्टर्ब हो गया, मन डिस्टर्ब हो गया, बुद्धि सबको डिस्टर्ब कर दिया. और सवेरे की 4 पेज की मुरली सुनी थी, वो कान नहीं बोलता, बाबा ने ऐसे बोला, वो निकाल लेता है. इसका मतलब कान मेरे आत्मा का हितैषी नहीं है, आंखें मेरी आत्मा की हितैषी नहीं है, और जब तक इंद्रिय आपकी हितैषी नहीं है तब तक विजयी नहीं बन सकेंगे. ಎಲ್ಲಿವರೆಗೆ ನಮ್ಮ ಅಂಗಾಂಗಗಳು ನಮಗೆ ಹಿತೈಷಿ ಆಗಿರೋದಿಲ್ಲ, ಅಲ್ಲಿವರೆಗೆ ಪುರುಷಾರ್ಥದಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆತ್ಮಕ್ಕೆಲ್ಲನೂ ಕೂಡ ಯಾವುದೇ ದೋಖ ಆಗಬಾರ್ದು, ಆ ರೀತಿ ಪುರುಷಾರ್ಥವನ್ನ ಮಾಡಬೇಕು ಅಂತ ಹೇಳ್ತಾರೆ. यही वो महाभारत है. अर्जुन कहता है, हे पार्थ, तुम अपने घोड़े की लगाम अपने हाथ में रखो. अर्थात हमें आत्मा को क्या करना है? अपने इंद्रिय रूपी घोड़े को क्या करना है? अपने हाथ में रखने की जरूरत है. ನಮ್ಮ ಒಂದು ಇಂದ್ರಿಯಗಳ ಮೇಲೆ ನಮ್ಮ ಒಂದು ಕಂಟ್ರೋಲಿಂಗ್ ಪವರ್ ಇಟ್ಕೋಬೇಕು, ನಮ್ಮ ಒಂದು ಹಿಡಿತ ನಾವು ಇಟ್ಕೋಬೇಕು. ಇದಾಗಿದೆ ಕರ್ಮೇಂದ್ರಿಯಗಳ ಮೇಲೆ ರಾಜ್ಯ ನಡೆಸತಕ್ಕಂತ ಒಂದು ರಾಜ್ಯ ದರ್ಬಾರ್ದು ಮೇನ್. सो रहा है, ये हो गया सवेरे का दरबार. फिर रात को दरबार लगा दो 10 बजे. ಬೆಳಗ್ಗೆನೂ ಕೂಡ ನೀವು ಸ್ವರಾಜ್ಯಾಧಿಕಾರಿ ದರ್ಬಾರ್ ನಡೆಸ್ತೀರಾ, ಮತ್ತೆ 10 ಗಂಟೆಗೂ ಕೂಡ ನಡೆಸಿ ಇರ್ತೀರಾ.
फिर बाद में बात करो। सबसे पहले बात करो कान से। कान, तुम्हारा सारा दिन का चार्ट कैसा रहा? ಎಲ್ಲ ಒಂದು ಅಂಗಾಂಗಗಳ ಹತ್ರ ಕೇಳ್ಕೊಳ್ಳಿ, ಕಿವಿ ಹತ್ರ ಕೇಳ್ಕೊಳ್ಳಿ, ಕಣ್ಣ ಹತ್ರ ಕೇಳ್ಕೊಳ್ಳಿ, ಪ್ರತಿಯೊಂದು ಹತ್ರ ಕೂಡ ಇಡೀ ದಿನದಲ್ಲಿ ಹೇಗ್ ನಡೀತಾ ಇದೆ ಚೆಕಿಂಗ್ ಮಾಡ್ಕೊಳ್ಳಿ. कान को पूछो, कान तुम्हारा सारा दिन का चार्ट कैसा रहा? ಇಡೀ ದಿನದ ಚಾರ್ಟ್ ಹೇಗಿತ್ತು ಅಂತ ಕಿವಿ ಹತ್ರ ಕೇಳ್ಕೊಳ್ಳಿ. तुम्हारा बहुत धन्यवाद। सवेरे 7 बजे तुम्हारे द्वारा मैंने मुरली सुनी थी, लेकिन 12-1 बजे को एक माता जी आई थी, किसी की व्यर्थ बातें सुना रही थी। तुमने बड़ा नजदीक जाकर सुना था और क्या हुआ करके मैंने उस सीसी कैमरे में देखा है, बुद्धि रूपी नेत्र में। ಬೆಳಗ್ಗೆ ಥ್ಯಾಂಕ್ಸ್ ಹೇಳಿ, ಬೆಳಗ್ಗೆ 7 ಗಂಟೆಗೆಲ್ಲ ನೀನು ಮುರಳಿ ಕೇಳಿದೆ ಅಂತ ಕಿವಿಗೆ ಥ್ಯಾಂಕ್ಸ್ ಹೇಳಿ, ಆಮೇಲೆ 10-11 ಗಂಟೆ ಮೇಲೆ ಯಾರೋ ಒಂದು ಮಾತೆ ಬಂದು ವ್ಯರ್ಥ ಮಾತಾಡ್ತಾ ಇದ್ರು, ಅದನ್ನ ಕೇಳಿದೆ ಅಂತ ನಾನು ಸಿಸಿ ಕ್ಯಾಮೆರಾ ಇಂದ ನೋಡ್ಕೊಂಡೆ, ಗೊತ್ತಾಯ್ತು ಅಂತ ಹೇಳಿ ಕಿವಿಗೆ बुद्धि ಹೇಳ್ಕೊಳ್ಳಿ ಅಂತಿದ್ರು. इसीलिए तुम्हारे लिए सजा, सजा मतलब कान को काटने करके फेंकने की सजा नहीं दो। सजा मतलब उसको दोबारा मुरली सुना दो। ಅದಕ್ಕೆ ಸಜೆ ಕೊಡೋದು ಅಂದ್ರೆ ಕಿವಿ ಕಟ್ ಮಾಡಿ ಬಿಸಾಕೋದಲ್ಲ, ಅದಕ್ಕೆ ಮತ್ತೆ ಬುದ್ಧಿವಾದ ಹೇಳ್ಕೊಂಡು ಸರಿಪಡಿಸ್ಕೊಳ್ಳಿ ಕಿವಿಗೆ. क्योंकि जिस कान में ज्ञान की बातें नहीं है वही पर चिंतन सुनेगा। ಯಾರ ಬುದ್ಧಿನಲ್ಲಿ, ಯಾರ ಕಿವಿನಲ್ಲಿ ಜ್ಞಾನದ ಪಾಯಿಂಟ್ಸ್ ಸರಿಯಾಗಿ ಕೇಳೋದಿಲ್ಲ, ಅವರು ವ್ಯರ್ಥ ಮಾತುಗಳನ್ನ, ಅಚಿಂತನೆ ಮಾತುಗಳನ್ನ ಕೇಳ್ತಿರ್ತಾರೆ. आगे चलो मुख के पास। मुख तुम्हारा चार्ट कैसा रहा? समझो कान ने दरवाजा खोला तो कम से कम तुम्हारे अपना दरवाजा तो बंद रखना चाहिए था, अपनी ड्यूटी ठीक करनी चाहिए थी, क्योंकि मैं 5-6 दरवाजे के अंदर बैठा हूँ। ನೆಕ್ಸ್ಟ್ ಬಾಯಿ ಹತ್ರ ಮಾತಾಡಿ, ಬಾಯಿ ವ್ಯರ್ಥ ಮಾತಾಡ್ಲಿಲ್ವಾ ಅಂತ ನೋಡ್ಕೊಳ್ಳಿ. ಕಿವಿ ಏನೋ ಕೇಳ್ಬಿಡ್ತು, ವ್ಯರ್ಥ ಮಾತಾಡ್ಲಿಲ್ವಾ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. तुमने भी कहा कि हाँ वो बहन ऐसे, वो भाई ने ऐसा किया, ये तुमने भी दुश्मन को अंदर प्रवेश करा दिया, इसीलिए तुम्हारे लिए सजा। कल के दिन तुम्हारा मौन रहेगा, बंद कारोबार रहेगा। मौन है मुख की सजा। ಬಾಯಿಗೆ ಹೇಳಿ ನೀನು ತಪ್ಪು ಮಾಡಿರೋದ್ರಿಂದ ನಾಳೆ ಎಲ್ಲ ಫುಲ್ ಮೌನ ಇರ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೂ ಪನಿಷ್ಮೆಂಟ್ ಕೊಟ್ಕೊಳ್ಳಿ. ये है राजा, इसको कहेंगे राजा, जो ऑर्डर भी करता है, शिक्षा भी देता है और सजा भी देता है। ಇದಕ್ಕಾಗಿ ಹೇಳಲಾಗುತ್ತೆ ರಾಜ ಅಂತ. ಅದೇ ಎಲ್ಲ ಅಂಗಾಂಗಗಳ ಹತ್ರ ದಿನಚರಿನೂ ಕೇಳ್ತಾರೆ, ಚಾರ್ಟ್ ಚೆಕ್ ಮಾಡ್ಕೊಂತಾರೆ, ಪನಿಷ್ಮೆಂಟ್ ಕೊಡ್ತಾರೆ, ಅದನ್ನ ಸರಿ ದಾರಿನಲ್ಲಿ ಕೂಡ ನಡೆಸ್ತಾರೆ. अधीन वाला कभी अधिकारी नहीं बन सकता। ಅಧೀನ ಆಗ್ತಕ್ಕಂಥವ್ರು ಅಧಿಕಾರಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. इसलिए विकार रूपी अंग्रेज को जो हमारे शरीर रूपी देश में घुसे, उनको खदेड़ करके निकालना है। उसके लिए इंद्रियों को जागृत करने की जरूरत है। ಈ ವಿಕಾರಗಳೆಂಬ ಪರದೇಶಗಳು ಹೆಂಗೆ ಬಂದು ದೇಶದಲ್ಲಿ ಅಟ್ಯಾಕ್ ಆಗ್ಬಿಟ್ಟಿದ್ದಾರೆ, ಇಲ್ಲಿ ಬಂದ್ಬಿಟ್ಟಿದ್ದಾರೆ ಇಂಗ್ಲಿಷ್ನವರು, ಅವನ್ನ ಓಡಿಸ್ಲಿಕ್ಕೋಸ್ಕರ ಈ ರೀತಿ ಸ್ವರಾಜ್ಯಾಧಿಕಾರಿಗಳಾಗ್ತಕ್ಕಂಥ ಪುರುಷಾರ್ಥವನ್ನ. और जब हमारी हर इंद्रिय ज्ञान युक्त बन जाएगी तब हमारे में परिवर्तन आएगा। ಯಾವಾಗ ಪ್ರತಿಯೊಂದು ಇಂದ್ರಿಯಗಳು ನಮ್ದು ಜ್ಞಾನಯುಕ್ತವಾದಾಗ ಆವಾಗ ನಾವು ಸ್ವರಾಜ್ಯಾಧಿಕಾರಿಗಳಾಗುತ್ತೆ, ಪರಿವರ್ತನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. क्योंकि राजाओं की कुछ निशानी होती है। राजा जिस शहर में रहता है सब लोग उसको कहना मानते हैं, उसको कहते हैं राजा। ರಾಜ ಅಂತ ಯಾರು ಒಪ್ಕೊಂತಾರೆ? ಎಲ್ಲರೂ ಕೂಡ ರಾಜರು ಅಂತ ಅವ್ರು ಯಾವಾಗ ಒಪ್ಕೊಂತಾರೆ? ಯಾವಾಗ ಎಲ್ಲಾ ಪ್ರಜೆಗಳು ಅವ್ರ ಮಾತು ಕೇಳಿದ್ರೆ ಅವ್ರಿಗೆ ರಾಜ ಅಂತ ಒಪ್ಕೊಂತಾರೆ. जिसका राजा कहना नहीं मानता, राजा उसको फांसी देता है। तो जो जिस शरीर में हम रहते हैं हर इंद्रिय हमारी कंट्रोलिंग पावर, रूलिंग पावर चलनी चाहिए। ಯಾವ ರಾಜ ಸ್ವರಾಜ್ಯಾಧಿಕಾರಿಯಾಗಿ ಕಂಟ್ರೋಲಿಂಗ್ ಪವರ್ ಇಟ್ಕೊಂಡು ರೂಲಿಂಗ್ ಪವರ್ ಇಟ್ಕೊಂಡು ನಡೆಸ್ತಾರೆ ಅವರೇ ಸ್ವರಾಜ್ಯಾಧಿಕಾರಿಗಳು. दूसरी बात है राजा की निशानी है, राजा दानी होता है। राजा के घर से कोई खाली नहीं जाता। ರಾಜನ ಹತ್ರ ದಾನ ಇರುತ್ತೆ, ರಾಜನ ಬಳಿ ಬಂದವರು ಯಾರು ಖಾಲಿ ಹೋಗೋದಿಲ್ಲ, ಕೊಡ್ತಾ ಇರ್ತಾರೆ ಅವ್ರು ಎಲ್ಲರೂ ಕೂಡ. तो आप लोगों ने इतना हाथ खड़ा किया था हम राजा बनने वाले हैं, तो क्या दान करते हैं? पड़ोसी ने रोज घंटी बजा करके कहते हैं देवी आओ मुझे दर्शन दो, लेकिन 2 शब्द भी उसने उसको नहीं सुना है। कंजूस है। ನೋಡಿ, ನೀವು ಸ್ವರಾಜ್ಯಾಧಿಕಾರಿ ಆಗ್ಬೇಕು ಅಂತಂದ್ರೆ ಅಕ್ಕಪಕ್ಕದವ್ರು ಗಂಟೆ ಬಾರಿಸ್ತಾ ಇರ್ತಾರೆ, ನಿಮ್ಗೆ 2 ವಾಕ್ಯಗಳು ಹೇಳಿಲ್ಲ ಅಂತಂದ್ರೆ ನೀವ್ ಹೆಂಗ್ ಸ್ವರಾಜ್ಯಾಧಿಕಾರಿ ಆಗ್ತೀರಾ, ರಾಜರಾಗ್ತೀರಾ? ಅಂದ್ರೆ ಅವ್ರಿಗೂ ಕೂಡ ಜ್ಞಾನ ತಿಳಿಸುವಂತ ಸೇವೆ ಮಾಡಿ. यहाँ से बेंगलोर जा रहे बस में बैठे, एक शब्द भी बाजू वाले को नहीं सुनाया। कंजूस है। ಇಲ್ಲಿಂದ ನೀವು ಬೆಂಗಳೂರಿಗೆ ಹೋಗ್ತಾ ಇದೀರಿ, ಬಸ್ ನಲ್ಲಿ ಪಕ್ಕದಲ್ಲಿ ಕೂತಿರ್ತಾರೆ, ಅವ್ರು ಪರಿಚಯನೇ ಕೊಡ್ಲಿಲ್ಲ ಅಂದ್ರೆ ನೀವು ರಾಜರು ಹೆಂಗ್ ಆಗ್ತೀರಾ? राजा बनने के लिए दानी बनो। ರಾಜ ಆಗ್ಬೇಕು ಅಂದ್ರೆ ದಾನಿಗಳಾಗಿ. आपके पास कितना दान है, शक्तियों का दान दो, गुणों का दान दो, ज्ञान का दान दो। अगर ऐसा सुनता भी नहीं, मनसा से तो कह सकते बाबा ये पड़ोसनी जो आत्मा है उसको भी सतयुग में लेके जाओ ना बाबा, इसका भी बुद्धि का ताला खोल दो ना बाबा। ये है मनसा से सेवा। ಮನಸಾ ಸೇವೆ ಮಾಡಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಶುಭ ಭಾವನೆಗಳ ಮುಖಾಂತರ ಇವರು ಬಾಬನ ಮಕ್ಕಳಾಗ್ಲಿ, ಇವರು ಸತ್ಯುಗಕ್ಕೆ ಬರ್ಲಿ ಅಂತ ಶುಭ ಭಾವನೆ ಇಟ್ಕೊಂಡು ನೀವು ಏನ್ ಸೇವೆ ಮಾಡ್ತೀರಾ ಅವ್ರಿಗೆ ಹೇಳಲಾಗುತ್ತೆ दान ಮಾಡ್ತಕ್ಕಂತ ರಾಜರು. आज सभी अंधे हैं, किसी को भी अपने घर का पता नहीं है, स्वयं का पता नहीं है, अंधकार। अगर कोई गटर में गिरने जा रहे हैं
जिसको आंखें हैं वो क्या हंसता रहेगा, मरने दो करके, रहम तो आया करना है उसको। इसीलिए कोई मंदिर भी जा रहे हैं, वो गिरने के लिए जा रहे हैं वहां, वो इसीलिए उसको अच्छा रास्ता बता दो। ये है राजा। ರಾಜ ಆಗ್ಬೇಕು ಅಂತಂದ್ರೆ ಯಾರನ್ನ ಬಿದ್ದೋಗ್ತಾ ಇದ್ದಾರೆ ಅಂದ್ರೆ ಬೆಳಕ್ ನೋಡ್ತೀವಾ, ಬಿದ್ದೋಗ್ಲಿ ಅಂತ ಸುಮ್ಮನೆ ಆಗ್ತೀವ? ಇಲ್ಲ. ಏನ್ ಮಾಡ್ತೀವಿ, ಅವ್ರನ್ನ ಸೇಫ್ಟಿ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಲ್ಲ. ಇವತ್ತು ಈ ಪ್ರಪಂಚದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಟೆಂಪಲ್ಗಳಿಗೂ ಹೋಗ್ತಾ ಇರ್ಬೋದು, ಬೇರೆ ಬೇರೆ ಎಲ್ಲ ಓಡಾಡ್ತಾ ಇರ್ಬೋದು, ಎಲ್ಲರೂ ಕೂಡ ಪಾಪ ಜ್ಞಾನದ ಕಣ್ಣಿಲ್ದಿರ ಒದ್ದಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಜ್ಞಾನದ ಕಣ್ಣನ್ನ ಕೊಡತಕ್ಕಂತ ಮಹಾದಾನಿ। कईयों को क्या लगता है ब्रह्मा कुमारी में आए हमें सब मिलने वाला है, ये हमारी गलत फहमी। ಬ್ರಹ್ಮ ಕುಮಾರೀಸ್ ನಲ್ಲಿ ಬಂದ ಮಾತ್ರಕ್ಕೆ ಎಲ್ಲ ಸಿಕ್ಕೋಗುತ್ತೆ ಅಂತ ಹೇಳೋದು ಒಂದು ತಪ್ಪು ಅಭಿಪ್ರಾಯ ಆಗಿದೆ। अगर यहाँ आकर के कुछ किया ही नहीं, कुछ नहीं मिलने वाला। ಇಲ್ಲಿ ಬಂದು ಏನು ಮಾಡ್ಲೇ ಇಲ್ಲ ಅಂದ್ರೆ ಏನು ಸಿಗೋದಿಲ್ಲ, ಮಾಡ್ಬೇಕು, ಪುರುಷಾರ್ಥ ಮಾಡಿದ್ರೆ ಸಿಗೋದು। एक बहुत ही शादी से पहले बहुत दान पुण्य करते हैं, लेकिन जब उसकी शादी होती है दान पुण्य नहीं करते, क्योंकि उसकी शादी एक सेठ जी के घर में हुई थी। वो थे सेठ जी लेकिन थे कंजूस। ಒಂದು ಮನೆಯಲ್ಲಿ ಇದು ಸೇಠ್ ಜಿ ಮನೆಯಲ್ಲಿ ಒಂದು ಸೊಸೆ ಇದ್ರು, ಅವ್ರೇನು ದಾನ ಮಾಡ್ತಾ ಇರ್ಲಿಲ್ಲ, ಪುಣ್ಯ ಮಾಡ್ತಾ ಇರ್ಲಿಲ್ಲ, ಅವ್ರು ಕಂಜೂಸ್ ಆಗಿದ್ರು। तो एक बार वो सेठ जी कहीं घर के बाहर बैठे थे, पति बैठा था, सास बैठे थे, तो इतने में सन्यासी आता है, कहता है मुझे भिक्षा चाहिए। ಆ ಒಂದು ಸೇಠ್ ಜಿ ಮನೆಯಲ್ಲಿ ಅವ್ರು ಕೂತಿದ್ರು ಸೊಸೆ, ಆ ಟೈಮ್ ನಲ್ಲಿ ಭಿಕ್ಷೆ ಕೇಳಲಿಕ್ಕೆ ಕೆಲವರು ಬಂದ್ರು। तो कहता है मुझे भिक्षा चाहिए, तो बहू कहते मैं खुद बासी खाती और भूखी सोती, तुमको कहां से दूं? ನಾನೇ ಹೊಟ್ಟೆ ಹಸಿವಿನಿಂದ ಒದ್ದಾಡ್ತಾ ಇದ್ದೀನಿ, ನಾನು ನಿಮ್ಗೆ ಎಲ್ಲಿ ದಾನ ಮಾಡ್ಲಿ ಅನ್ನದಾನ ಅಂತ ಹೇಳ್ಬಿಟ್ಟು ಸೊಸೆ ಹೇಳ್ತಾರೆ। तो कहते मैं बासी खाती और भूखी सोती, तुमको कहां से दूं? तो सास को तो बड़ा गुस्सा है, ये क्या बोल रहे हैं, हम इतने बड़े घर के हैं, हम सेठ जी हैं, लेकिन सास थी वो सन्यासी था इसलिए कुछ नहीं बोला उसने। ಸೊಸೆ ನಾನೇ ಅಳಸಿ ತಿಂತಾ ಇದ್ದೀನಿ, ನಾನ್ ನಿಮ್ಗೆ ಎಲ್ಲಿ ದಾನ ಮಾಡ್ಲಿ ಅಂತ ಹೇಳ್ಬಿಟ್ಟು ಕೇಳಿದ್ರು। ಅಷ್ಟೊತ್ತಿಗೆ ಅವ್ರ ಅತ್ತೆ ಕೋಪ ಬಂದ್ಬಿಡ್ತು, ಇಷ್ಟು ಒಳ್ಳೆ ಮನೇಲಿ ಇದ್ದೀವಿ, ನಾವು ಒಳ್ಳೊಳ್ಳೆ ಊಟ ತಿಂತಾ ಇದೀವಿ, ನಾವು ಅಳಸಿ ತಿಂತಾ ಇದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀವಿ, ನಮ್ಮ ಮನೆಗೆ ಅಗೌರವ ಮಾಡ್ತಾ ಇದೀವಿ ಅಂತ ಸೊಸೆ ಹತ್ರ ಬೈತಾರೆ। तो दोबारा वो कहता है मुझे थोड़ी भिक्षा चाहिए, कहते सुना नहीं तुमने? तो सन्यासी चला गया। सास सोची, उठी, बहू को 2-4 थप्पड़ लगाए। तो कहते तुमने तो मेरा नाम बदनाम किया, तो तुमको कम मैंने बासी खुलाया, भूखा सुलाया। ನಾನು ಎಲ್ಲಿ ನಿಮ್ಗೆ ಇದು ಅಳಸಿದ ಊಟ ತಿನ್ನಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೊಸೆಗೆ 2 ಹೊಡಿತಾರೆ ಅತ್ತೆ। तो कहते हाँ रोज मैं बासी खाते भूखा सोती हूँ, आज मेरी शादी सेठ जी के घर में हुई है, ये तो मेरे पिछले जन्मों के पुण्य कर्मों का फल है। ಅವ್ರು ಹೇಳ್ತಾರೆ, ಇವತ್ತು ನಾನು ನಿಮ್ಮ ಮನೆಯಲ್ಲಿ ಸೊಸೆಯಾಗಿ ಬಂದಿರೋದು ಪೂರ್ವ ಜನ್ಮಗಳ ಪುಣ್ಯದ ಫಲ ಅದು, ಅದರಿಂದ ಆ ಲೆಕ್ಕದಲ್ಲಿ ನಾನು ಹೇಳಿದೆ ಅಳಸಿ ತಿಂತಾ ಇದ್ದೀನಿ, ನಾನೇನು ದಾನ ಮಾಡ್ಲಿ ಅಂತ ಹೇಳಿದೆ। तो समझ में आई बात तो सही। कहते भूखी कब सुलाया? कहते आज मुझे अगले जन्म के लिए आप कुछ करने नहीं दे रहे दान पुण्य, इसीलिए मैंने कहा मैं अगले जन्म में भूखी सोती हूँ। तब उसको लगा कि बात तो सही है। ಅವ್ರಿಗೆ ಫಸ್ಟ್ ಪಾಯಿಂಟ್ ಅರ್ಥ ಆಯ್ತು, ಅದರಿಂದ 2ನೇ ಪಾಯಿಂಟ್, ನೀವು ದಾನ ಧರ್ಮ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಮುಂದಿನ ಜನ್ಮಕ್ಕೆ ನಾನೇ ಪುಣ್ಯದ ಖಾತೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಲೆಕ್ಕದಲ್ಲಿ ನಾನು ಹೇಳಿದೆ ನಮ್ಮ ಹತ್ರ ಏನಿಲ್ಲ ಅಂತ ಹೇಳ್ಬಿಟ್ಟು, ನಾನೇ ಹೊಟ್ಟೆ ಹಸಿವಿನಿಂದ ಇದ್ದೀನಿ, ನಾನು ಅಳಸಿ ತಿಂತಾ ಇದ್ದೀನಿ, ನಿದ್ದೆ ಇದ್ದೀರ ಇದ್ದೀನಿ ಅಂತ ಹೇಳ್ಬಿಟ್ಟು ಆ ಲೆಕ್ಕದಲ್ಲಿ ಹೇಳಿದೆ ಅಂತ ಹೇಳ್ತಾರೆ। कहते हैं आज से रोज आप जो घोड़े के लिए जो चने पीसे थे उसको दिया करो, उसको लगता है अकल तो आ गई, लेकिन जब वो चने पीस देती हैं उसको लगता है चने लूंगे तो मैं अगले बोरे के जन्म में बोरी के बोरी चने मिलेंगे। ಅವ್ರು ಹೇಳ್ತಾರೆ, ಇಲ್ಲಿ ಕಡಲೆ ಇಟ್ಟಿದ್ದೀನಿ, ಕಡಲೆ ದಾನ ಮಾಡು ಅಂತ, ಸೊ ಕಡಲೆ ಕೊಟ್ರೆ ಕಡಲೆ ಒಳ್ಳೆ ಚೆನ್ನಾಗಿ ಸಿಗ್ಬೋದು ನನಗೆ। अच्छा कहते जो चाहिए दे दो। इसी तरह कहीं हम बासी खा करके भूखा तो नहीं सो रहे। ಅದರಿಂದ ಇದೇ ತರ ನಾವು ಕೂಡ ಪೂರ್ವ ಜನ್ಮಗಳ ಪುಣ್ಯ ತಿನ್ಕೊಂಡು ಅಳಸಿ ತಿನ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ। आज ब्रह्मा कुमार बनने के बाद इतना हमें ज्ञान मिल रहा है, पालना मिल रहे हैं, इतना ये कौन से जन्मों का फल है? जो 63 जन्मों में दर दर में भटके थे, व्रत किया था, उपवास किया था, भक्ति किया था, उसका ये फल है। माना कौन सा कार्य है? पिछले जन्मों का बासी कार्य। 63 ಜನ್ಮಗಳ ಪುಣ್ಯದ ಖಾತೆಯನ್ನ ಇವಾಗ ತಿಂತಾ ಇದೀವಿ ಅಂದ್ರೆ ಇದೆಲ್ಲ ಅಳಸಿ ತಿಂದಂಗೆ ಲೆಕ್ಕ ಅಂತ ತಿಳ್ಕೊಳ್ಳಿ। ಯಾಕೆಂತಂದ್ರೆ ಎಷ್ಟು ಕಷ್ಟಪಟ್ಟಿರ್ತೀವಿ, 63 ಜನ್ಮಗಳಲ್ಲಿ ಭಕ್ತಿ ಮಾಡಿರ್ತೀವಿ, ಪೂಜೆಗಳು ಮಾಡಿರ್ತೀವಿ, ಎಲ್ಲೆಲ್ಲೆಲ್ಲ ದೇವಸ್ಥಾನಗಳು ಸುತ್ತಿರ್ತೀವಿ, ಅದೆಲ್ಲವೂ ಕೂಡ ಪುಣ್ಯದ ಖಾತೆನೇ ಇವಾಗ್ಲೂ ತಿಂತಾ ಇರೋದು। लेकिन आज अगर ब्राह्मण बनने के बाद कुछ दान पुण्य नहीं किया, सेवा नहीं की, तो अगले जन्म के लिए भूखे सो रहे।
ಈಗಲೂ ಕೂಡ ದಾನ ಧರ್ಮ ಮಾಡ್ಲಿಲ್ಲ ಅಂತಂದ್ರೆ ಮುಂದಿನ ಜನ್ಮಕ್ಕೋಸ್ಕರ ನಾವು ಹೊಟ್ಟೆ ಹಸಿದಿಂದ ಸಾಯ್ಬೇಕಾಗುತ್ತೆ. इसलिए बासी खा करके भूखा नहीं सो। अगर आपको 63 जन्मों के लिए धन चाहिए, धन से सेवा करनी है। अगर तन तंदुरुस्त चाहिए, तन से सेवा करो। अगर आपके पास बड़ा सा घर है, वहाँ आसपास में बाबा का नॉलेज नहीं है, पाठशाला खोलो। हर जन्म में आपको मकानों से कोई कमी नहीं पड़ेगी। जो चीज सेवा में लगाएंगे वही चीज बाबा आपको देगा 84 जन्म तक। ಈ ಜನ್ಮದಲ್ಲಿ ಯಾವ ತರ ನೀವು ಸೇವೆಗಳು ಮಾಡ್ತೀರಾ ಅದೇ ತರ ಬಾಬಾ ನಿಮ್ಗೆ ರಿಟರ್ನ್ ಕೊಡ್ತಾರೆ. ನಿಮ್ಮ ಹತ್ರ ಹಣ ಇದೆ, ಧನ ಸೇವೆ ಮಾಡಿ. ಅಕ್ಕಪಕ್ಕ ಮನೆಗಳು ಬೇಕಾದಷ್ಟಿದೆ, ಅಲ್ಲಿ ಸೆಂಟರ್ ಇಲ್ಲ, ಗೀತಾ ಪಾಠಶಾಲೆ ಓಪನ್ ಮಾಡಿ. ನಿಮ್ಗೆ ಒಳ್ಳೊಳ್ಳೆ ಮನೆಗಳು ಸಿಗುತ್ತೆ. ನಿಮ್ಮ ಹತ್ರ ಏನೇನು ಬಾಬಾರವ್ರು ಕೊಟ್ಟಿದ್ದಾರೆ ಆ ರೀತಿ ನೀವು ಸೇವೆಗಳನ್ನ ಮಾಡಿದ್ರೆ ನಿಮ್ಗೆ ಅದೇ ತರ ರಿಟರ್ನ್ ಬಾಬಾರವ್ರು ಜನ್ಮಾಂತರಕ್ಕೆ ಕೊಡ್ತಾರೆ ಅಂತ ತಿಳಿಸ್ತಾರೆ. अगर इसके अंदर कुछ आप देंगे नहीं तो आपको मिलेगा भी कुछ भी नहीं। ನೀವೇನು ಕೊಡ್ಲೇ ಇಲ್ಲ ಅಂದ್ರೆ ನಿಮ್ಗೆ ಏನು ಸಿಕ್ಕೋದಿಲ್ಲ ಅಂತ. इसलिए तन से, मन से, धन से हर प्रकार से सेवा करो। ತನುವಿನಿಂದ, ಮನಸ್ಸಿನಿಂದ ಪ್ರತಿಯೊಂದು ಪ್ರಕಾರದಲ್ಲಿ ಕೂಡ ಸೇವೆಗಳನ್ನ ಮಾಡಿ. इसलिए मैं बासी खा करके, और याद रखना अभी तो आपको देने का चांस है, आगे चल करके आप देना चाहेंगे तो भी यहाँ लेंगे नहीं कोई। ಈಗ ಒಂದ್ ವೇಳೆ ದಾನ ಮಾಡ್ಲಿಲ್ಲ, ಪುಣ್ಯ ಮಾಡ್ಲಿಲ್ಲ ಅಂದ್ರೆ ಮತ್ತೆ ನಿಮ್ಗೆ ಹೆಂಗ್ ಸಿಗುತ್ತೆ? क्योंकि आगे चल करके बाबा की प्रत्यक्षता होती जाएगी। ಮುಂದೆ ಹೋಗ್ತಾ ಹೋಗ್ತಾ ಬಾಬಾ ಅವ್ರ ಪ್ರತ್ಯಕ್ಷತೆ और जब प्रत्यक्षता होगी लोगों को पता चलेगा कि भगवान इस धरती पर आए हैं, हाँ, लोग ला करके देंगे। ಪ್ರತ್ಯಕ್ಷತೆ ಆಗುತ್ತೆ, ಜನಗಳು ಬಂದು ಕೇಳ್ತಾರೆ ಅವಾಗ ಕೊನೆಗೆ. जब प्रत्यक्षता होगी तो लोग देंगे, लेकिन उस समय मधुबन से डायरेक्शन आएगा, कृपया यहाँ कोई भी कुछ देने की कोशिश ना करें। ಮಧುಬನಿಂದ ಡೈರೆಕ್ಷನ್ ಬರುತ್ತೆ, ಯಾರಿಗೂ ಕೂಡ ಇಲ್ಲಿ ಸೇವೆ ಮಾಡಕ್ ಅವಕಾಶ ಇಲ್ಲ ಅನ್ನೋ ತರನೇ ಡೈರೆಕ್ಷನ್ ಬಂದ್ಬಿಡುತ್ತೆ. जैसे 1000 और 500 की नोटा बंद हो गई, उस समय कई भाई बहन क्या करने लगे, ला करके भंडारे में डालना शुरू किया। ಹೇಗೆ ನೋಟ್ ಬ್ಯಾನ್ ಆಯ್ತು, ಅವಾಗ ಅನೇಕರು ಬಂದು 500 ರೂಪಾಯಿ ನೋಟುಗಳು ಎಲ್ಲ ಹಾಕಿದ್ರು ಬೇಕಾದಷ್ಟು ಜನ, ಆದ್ರೆ ಅದು ಯಾವುದು ಜಮಾ ಆಗ್ಲಿಲ್ಲ. और पहले डालने के लिए बोलते तो ಒಂದು ಮೊದಲೇ ಹಾಕ್ಲಿಕ್ಕೆ ಹೇಳಿದ್ರೆ ಆಗ್ತಾ ಇದ್ರಾ? पहले डालने के लिए बोलते तो हाथ थर थर कांपता था, 500 के और 1000 के डालूं या न डालूं। और जब बंद हो गए तो ला करके देना शुरू किया। ಮೊದಲೇ ಹೇಳಿದ್ರೆ ಯಾರು ಆಗ್ತಾ ಇರಲಿಲ್ಲ, ಕೈಗೆ ಬರ್ತಾ ಇರಲಿಲ್ಲ. ಯಾವಾಗ ಬಂದ್ ಆಯ್ತು ಆ ಟೈಮ್ ನಲ್ಲಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವಾಗ ಜಮಾ ಆಗುತ್ತಾ? ऐसे आगे चल करके बाबा की प्रत्यक्षता होगी। परमात्मा इस धरती पर आए हैं, स्वयं परमात्मा गीता का ज्ञान दे रहे हैं। लोग कहेंगे हमारा प्लॉट ले लो या हमारा घर ले लो, ये ले लो, लेकिन उस समय मधुबन से डायरेक्शन नहीं आएगा, कोई भी किसी का कुछ लेना ही नहीं। ಮಧುಬನಿಂದ ಡೈರೆಕ್ಷನ್ ಬಂದ್ಬಿಡುತ್ತೆ, ಯಾರ ಹತ್ರ ಏನು ತಗೋಬೇಡ್ರಿ ಅನ್ನೋ ಮಟ್ಟಿಗೆ ಡೈರೆಕ್ಷನ್ ಬಂದ್ಬಿಡುತ್ತೆ. ಅದರಿಂದ ಈಗ ಏನ್ ಅವಕಾಶಗಳು ಸಿಕ್ಕಿದೆ, ಈಗ ಏನ್ ಭಾಗ್ಯ ಮಾಡ್ಕೊಬೇಕು ಅಂತ ಅನ್ಕೊಂತೀರೋ ಆವಾಗ ಭಾಗ್ಯ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಮಧುಬನಿಂದ ಸ್ಟ್ರಿಕ್ಟ್ ಡೈರೆಕ್ಷನ್. इसीलिए बाबा कहते हैं जितना आप देना है दे सकते हैं, सेवा कर सकते हैं, जो दान करता वो राजा बनेगा। ಅದರಿಂದ ಇವಾಗ ಯಾರೆಷ್ಟು ಏನ್ ಮಾಡ್ಕೋಬೇಕೋ ಮಾಡ್ಕೋಬಹುದು, ಯಾರು ಇವಾಗ ಮಾಡ್ತಾರೆ ಅವರೇ ರಾಜರಾಗ್ತಾರೆ. तीसरी बात है, राजा कौन बनेगा? ಮುಂದೆ ಮಾತು ಯಾರು ರಾಜರಾಗ್ತಾರೆ? जिन्होंने जो शिकार करता वो राजा बनेगा। ಯಾರು ಸ್ವೀಕಾರ ಮಾಡ್ತಾರೆ ಅವರು ರಾಜರಾಗ್ತಾರೆ. तो कौन कौन राजा बनने के लिए हाथ खड़ा किया था? कौन कौन शिकार करता है? हाथ खड़ा करो। ಯಾರ್ಯಾರು ರಾಜರಾಗ್ತೀರಾ ಅವ್ರ ಕೈ ಎತ್ತಿ. शिकार शिकार ಶಿಕಾರ್ ಅಂದ್ರೆ ಯಾತ್ರೆ ಬೇಟೆ ಮಾಡೋದು, ಅವ್ರ ಕೈ ಎತ್ತಿ. शिकार मतलब जंगल की शेर की बात नहीं। अब उनको डर लग रहा है कि शिकार करने के लिए हम तो जाते नहीं। अज्ञानी आत्मा को ज्ञानी बनाना ये है शिकार करना। ಈಗ ಬೇಟೆ ಆಡೋದು ಅಂದ್ರೆ ಅಜ್ಞಾನಿ ಆತ್ಮಗಳನ್ನು ಕೂಡ ಬಾಬುನ ಮಕ್ಕಳನ್ನಾಗಿ ಮಾಡೋದೇ ಬೇಟೆ ಅಂತ, ನಿಜವಾದ ಬೇಟೆ ಅಂತ. हाँ, पहले जमाने में राजाओं की कहानी आती थी। एक राजा था, शिकार करने के लिए जाता था, शेर को मार करके फिर गांव में मिरवणूक निकालते थे ढोल बजा करके। ಮೊದಲ ಕಾಲಕ್ಕೆ ರಾಜರು ಇರ್ತಿದ್ರು, ಬೇಟೆ ಆಡ್ಲಿಕ್ಕೆ ಹೋಗ್ತಾ ಇದ್ರು, ಅವತ್ತೆಲ್ಲಾನು ಕೂಡ ನಡೀತಾ ಇತ್ತು ಮೊದಲೆಲ್ಲಾನು ಕೂಡ. तो आप लोगों ने कितना शेर मारे? ಈಗ ನೀವು ಎಷ್ಟೊಂದು सिंहಗಳನ್ನ ಬೇಟೆ ಆಡಿ जी ये होने के बाद सबका ध्यान आपके तरफ ज्यादा बाद में रख सकते हैं, तो फिर रखो भाई जी, इसको
समझो, बाद में सबका ध्यान क्लास का पॉइंट छोड़ करके इसके ऊपर सब कर। हाँ आराम से बात में रखो, हाँ क्योंकि क्लास होने के बाद 2 मिनट लगेगा उसको। तो शिकार कौन कौन करता है राजा बनने के लिए? हाथ तो खड़ा किया था, तो कौन कौन शिकार करता है? यार बेटे आड़तीरा ಅಂತ ಕೇಳ್ತಾ ಇದ್ದಾರೆ। अगर प्रजा ही नहीं बनाई, आप राज्य किसके ऊपर करेंगे? आपका एक भी किसी को आज तक किसने 10-12 लोगों को पक्का ही ज्ञान सुना करके बीके बने धारणा प्रमाण चलते, ऐसे कौन किसने किया? हाथ खड़ा करो। 10 ಜನ ಬಾಬನ್ ಮಕ್ಕಳು ಮಾಡಿ ಯಾರನ್ನ ಜ್ಞಾನ ತಿಳಿಸಿ ಯಾರನ್ನ ಬೀಕೆ ಮಾಡಿದ್ದೀರಿ ಅಂತವ್ರ ಕೈ ಎತ್ತಿ ಅಂತ ಹೇಳ್ತಿದ್ದಾರೆ। और बाकी का कुछ लोग बाकी राजा नहीं बनेंगे, बाकी ಅವರೆಲ್ಲ ರಾಜನಾಗಲ್ವಾ ಅಂತ ಕೇಳ್ತಾ ಇದ್ದಾರೆ। अब जिसकी प्रजा नहीं राज्य किसके ऊपर करेंगे? ಯಾರಿಗೆ ಪ್ರಜೆ महीने में एक को बीके जरूर बनाना है। ಒಬ್ಬರಿಗೆ ಆದ್ರೂ ನೀವು ಬೀಕೆ ಮಾಡ್ಬೇಕು, ಅವಾಗ ನೀವು ರಾಜನಾಗ್ತೀರಾ। ತಿಂಗಳಿಗೆ ಒಬ್ಬರನ್ನ। और हमें तो बड़ा शिकार करने का शौक है, मैं तो महीने में 15 दिन में कहीं ना कहीं निकलता रहता हूँ। ನಾನು ತಿಂಗಳಿಗೆ 15 ದಿವಸಕ್ಕೆ ಈ ರೀತಿ ಸೇವೆಗಳಿಗೋಸ್ಕರ ಹೋಗ್ತಾ ಇರ್ತೀನಿ, ಎಲ್ಲ ಕಡೆ ಚಕ್ಕರ್ ಹಾಕಿ ಅನೇಕ ಆತ್ಮಗಳನ್ನ ಬಾಬಾ ಅವ್ರ ಮಕ್ಕಳು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ। ऐसे लेकिन राजा शिकार चूहे बिल्ली की नहीं करता, ऐसे नहीं कि चूहा को मार करके डंडी को बांध करके गांव में मेरनक निकलता है। इली ನೋಡಿದ್ಬಿಟ್ಟು ನಾನು ರಾಜನಾಗ್ತೀನಿ ಅಂತ ಆಗೋದಿಲ್ಲ। सिंहಗಳು ನೋಡಿ शेर की चीज। इसी तरह 2-4 दिन के बाद मरने वाले बुढ़िया को ज्ञान सुनाया और बड़े खुश हो गए, आज हमने सेवा की, वो तो चूहा बिल्ली हो गया। ऐसे लोगों की सेवा करो, एक आने के बाद 10 आ जाए वहां। ಒಬ್ಬರು ತಯಾರಾಗಿ ಬಂದ್ರೆ ಒಬ್ಬರಿಂದ 10 ಜನ ಬರಬೇಕು ಅಂತಂತವ್ರು ತಯಾರು ಮಾಡಿ ವೃದ್ಧ ಮಾತೆಯರಿಗೆ ಯಾರು ಬೇಕಾದ್ರೂ ಜ್ಞಾನ। आज प्रधानमंत्री बनने के लिए, एमएलए एमपी मुख्यमंत्री बनने के लिए कितनी बड़ी बड़ी सभा लगाते, 5 साल की खुर्ची, वो भी 5 साल चलेगा नहीं चलेगा भरोसा भी नहीं है। और ये तो आपको 21 जन्मों के लिए राजा मिलने वाले हैं, तो कितनी बड़ी बड़ी सभा लगाना चाहिए, ये करे प्रजा बनानी चाहिए, नशा ही नहीं है। ಈಗ ನೋಡಿ 5 ವರ್ಷಗಳು ಪ್ರಧಾನ ಮಂತ್ರಿ ಆಗಬೇಕು, 5 ವರ್ಷಗಳು ಮುಖ್ಯಮಂತ್ರಿ ಆಗಬೇಕಂದ್ರೆ ಎಷ್ಟು ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಮಾಡ್ತಾರೆ, ಎಷ್ಟು ಫಂಕ್ಷನ್ಗಳು ಮಾಡ್ತಾರೆ, ಎಷ್ಟು ಜನರನ್ನ ಸೇರಿಸ್ತಾರೆ, ಎಷ್ಟು ಪ್ರೋಗ್ರಾಮ್ಸ್ ಮಾಡ್ತಾರೆ। ಆದ್ರೆ ಇಲ್ಲಿ ನಾವು ಸ್ವರಾಜ್ಯ ಪಡ್ಕೊಬೇಕು, ಸತ್ಯುಗದ ರಾಜರಾಗಬೇಕು ಅಂತಕ್ಕಂಥವ್ರು ಎಲ್ಲಿ ಪ್ರೋಗ್ರಾಮ್ಸ್ ಮಾಡ್ತಾ ಇದೀವಿ? ಆ ನಶೆನೇ ಇದೆ, ಆ ಖುಷಿನೇ ಇದೆ। 21 ಜನ್ಮಕ್ಕೆ ರಾಜರಾಗ್ತಕ್ಕಂಥವ್ರಲ್ಲಿ ಆ ನಶೆ ಖುಷಿನೇ ಕಾಣ್ತಾ ಇಲ್ವೇ ಅಂತ ಕೇಳ್ತಾ ಇದ್ದಾರೆ। इसलिए शिकार जरूर करो, अर्थात महीने में एक को बीके जरूर बनाना है, तो साल की कितना हो जाएंगे? ಬೇಟೆ ಆಡಿ ತಿಂಗಳಿಗೆ ಒಬ್ಬರನ್ನಾದ್ರೂ ತಯಾರು ಮಾಡಿ, ಆವಾಗ 12 ತಿಂಗಳಲ್ಲಿ ಎಷ್ಟು ಜನ ಆದ್ರು? 12 ಜನ ಬಿಕೆಸ್ ಆದ್ರು। 12 ಬಿಕೆಸ್ ಮಾಡಿ ಆ ತರ ಮಾಡಿದ್ರೆ ಅವಾಗ ನೀವು ರಾಜರಾಗ್ಲಿಕ್ಕೆ ಆಗುತ್ತೆ। क्योंकि जब तक आप किसी को ज्ञान नहीं सुनाते, आपको खुशी नहीं होगी, इतना आनंद नहीं आएगा। शेयर होल्डर बनाओ, आपका कोई शेयर होल्डर ही नहीं। ಅದರಿಂದ ಜ್ಞಾನ ತಿಳಿಸಿ ಅನೇಕರಿಗೆ ಶೇರ್ ಹೋಲ್ಡರ್ ಮಾಡ್ಕೊಳ್ಳಿ, ಆವಾಗ ನೀವು ಶೇರ್ ಆಗ್ಲಿಕ್ಕೆ ಆಗುತ್ತೆ, ಶೇರ್ ಮೇಲೆ ಸವಾರಿ ಮಾಡ್ಲಿಕ್ಕೆ ಆಗುತ್ತೆ। इसलिए हमें शिकार करने के संस्कार चाहिए, लेकिन याद रखना शिकार बड़ी सावधानी से की जाती है। कई भाई बहन कहते हैं हमारा कोई सुनता ही नहीं है। अगर नहीं सुनता, आपके पास जो ज्ञान के तीर हैं उसके अंदर धार नहीं है। ಒಂದ್ ವೇಳೆ ನೀವು ಹೇಳೋದನ್ನ 4 ಜನ ಕೇಳಲಿಲ್ಲ ಅಂದ್ರೆ ಆ ಜ್ಞಾನದಲ್ಲಿ ಶಾರ್ಪ್ನೆಸ್ ಇಲ್ಲ ಅಂತ ತಿಳ್ಕೊಳ್ಳಿ। इसलिए योग लगा करके धार लगा दो और फिर सुनाओ, शेर मर जाएगा। ಯೋಗ ನೀವು ಚೆನ್ನಾಗಿ ಮಾಡಿ ಆ ಒಂದು ಬಾಣದಲ್ಲಿ ಶಕ್ತಿ ತುಂಬಿಕೊಳ್ಳಿ, ಆವಾಗ ನೀವು ಬೇಟೆ ಆಡಿದಾಗ ಸಿಂಹ ಸಾಯುತ್ತೆ। अच्छा कोई शेर नहीं मरता, कोई बात नहीं, तो उसको जाली में तो फंसाओ। ये सेंटर्स क्या है? शेर को पकड़ने के लिए जाली बना कर रखी, मीठा मीठा बोल करके यहाँ लेके आओ, मारने का काम भाई नहीं कर देगी। आपका काम है यहाँ तक लाना। ನಿಮ್ ಕೆಲಸ ಆಗಿದೆ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬರೋದು, ಇಲ್ಲಿ ಕರ್ಕೊಂಡು ಬಂದು ಬಿಡಿ। ಹೇಗೆ ಫೋನ್ ನಲ್ಲಿ ಹಾಕ್ತಾರೆ ಸಿಂಹನ, ಆ ರೀತಿ ಸೆಂಟರ್ಗೆ ಬಂದ್ರೆ ಅವರು ಸಿಸ್ಟರ್ಸ್ ಕೈಯಿಂದ ಪಾಲನೆ ತಗೊಂಡು ಅವ್ರ ಪಕ್ಕ ಬಿಕ್ಕೆ ಹಾಕ್ತಾರೆ। ಇದೊಂದು ರೀತಿಯಲ್ಲಿ ಹುಲಿಗಳನ್ನ ಒಳಗಡೆಗೆ ಹಾಕ್ತಕ್ಕಂಥ ಬೋನ್ ಇದ್ದಂಗೆ ಸೆಂಟರ್ಗಳು ಅಂತ ಹೇಳ್ತಾ ಇದ್ದಾರೆ। जिसने यहाँ तक लाया आधी दुआ इसको मिलेगी। ಯಾರು ಕರ್ಕೊಂಡು ಬರ್ತಾರೆ ಅವ್ರಿಗೆ ಅರ್ಧ ಆಶೀರ್ವಾದ ಸಿಗುತ್ತೆ। लेकिन याद रखना शेर की शिकार बड़ी सावधानी से की जाती है। कई बार अखबार में आता है कोई शिकार करने के लिए गया था और शेर ने उसको फाड़ कर रख दिया। ಒಂದೊಂದ್ಸಲ ಪೇಪರ್ಗಳಲ್ಲಿ ಬರುತ್ತೆ, ಸಿಂಹನ ಹಿಡಿಯಕ್ಕೆ ಹೋದ್ರು, ಸಿಂಹನ ಬೋನಲ್ಲಿ ಹಾಕಕ್ಕೆ ಹೋದ್ರು, ಅವ್ರನ್ನೇ ಅದ ಬಿಸಾಕ್ಬಿಡ್ತಾರೆ।
इसीलिए कई कई क्या करते हैं, किसी के पास जाते हैं ज्ञान सुनाने के लिए, नशा चढ़ती है। आजकल हम ब्रह्मा कुमारी में जाते हैं, अभी चलो ना, परमात्मा आया है, सत्युग आने वाले हैं। कहेंगे अच्छा अभी फंसे क्या, वहाँ बाहर का खाना नहीं खाते, ब्रह्मचर्य पालन करते, फैशन नहीं करते, ये कोई लाइफ है क्या, इसीलिए दुनिया में है। ओम शांति, कल से आना ही बंद कर दिया। गया था दूसरे की शिकार करने के लिए, खुद ही शिकारी बन गया। ಕೆಲವರು ಹೋಗ್ತಾರೆ ಅನೇಕರನ್ನ ಬೇಟೆಯಾಡಿ ಬಾಬನ ಮನೆಗೆ ಕರ್ಕೊಂಡು ಬರ್ಲಿಕ್ಕೆ, ಇವ್ರು ಹೋಗಿ ಅಲ್ಲಿ ಹೇಳ್ತಾ ಇದ್ದಂಗೆ ಅವ್ರು ಹೇಳೋ ಮಾತು ಇವ್ರ ಮೇಲೆ ಪ್ರಭಾವ ಬಿದ್ದೋಗ್ಬಿಟ್ಟು ಇವ್ರು ಬರೋದು ಬಂದಾಗ ಹೋಗ್ಬಿಡ್ತಾರೆ, ಅವಾಗ ಸಿಂಹದ ಕೈಲಿ ಸಿಕ್ಕಾಕೊಂಡು ಇವ್ರು ಮಾಯಿಗೆ ವಶವಾಗ್ಬಿಡ್ತಾರೆ ಅಂತ ಹೇಳಿ। इसीलिए शिकार करते समय तलवार, ढाल, कई हथियार लेके जाते हैं। अगर कोई नहीं सुन रहा, हमारे ऊपर अटैक कर रहे हैं वो, तो ड्रामा की ढाल सामने लगा करके मेरे कुल का नहीं, कुल का नहीं, कुल का नहीं करके भाग जाओ, अपने आप यहाँ जाओ, बचा के अपने आप आ जाओ। ನೀವು ಬೇಟೆ ಆಡ್ಲಿಕ್ಕೆ ಹೋಗ್ತೀರಿ ಅಂತಂದ್ರೆ ಸಿಂಹದ ಮೇಲೆ ವಿಜಯ ಪಡಿಲಿಕ್ಕೆ ಆಗಿಲ್ಲ, ಅವನು ಟೀಕೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಡ್ರಾಮಾದಲ್ಲಿ ಇದ್ದಂಗೆ ಇವ್ರ ಪಾಠ, ये हमारे कुल का ही नहीं है, इसे समझ करके भागो, नहीं सुन रहे। ನಿಮ್ ಪಾಡಿಗೆ ಬಂದ್ಬಿಡಿ, ಅವ್ರ ವಶ ನೀವು ಆಗ್ಬೇಡ್ರಿ, ಅವ್ರು ಹೇಳೋ ಮಾತು ನಿಮ್ಮ ಮೇಲೆ ಪ್ರಭಾವಿತ ಆಗ್ಬಾರ್ದು, ಆತರ ಆಗ್ತೀರಾ, ನಿಮ್ ಪಾಡಿಗೆ ನೀವು ಬಂದು ನಿಮ್ ಪುರುಷಾರ್ಥ। इसीलिए जो राजा, और लास्ट की बात है, अगर हमको राजा बनना है, उसके लिए पहली बात कौन सी बताई, अगर राजा बनना है रोज इंद्रियों का दरबार लगाना है। ರಾಜ ಆಗ್ಬೇಕು ಅಂದ್ರೆ ಪ್ರತಿನಿತ್ಯ ನಿಮ್ಮ ಒಂದು ಕರ್ಮೇಂದ್ರಿಯಗಳ ಮೇಲೆ ದರ್ಬಾರ್ ನಡೆಸಿ ಅಂತ। दूसरी बात बताई, अगर राजा बनना है दान के संस्कार चाहिए। ರಾಜ ಆಗ್ಬೇಕು ಅಂದ್ರೆ ದಾನ ಧರ್ಮ ಮಾಡ್ತಕ್ಕಂತ ಸಂಸ್ಕಾರಗಳನ್ನು ತುಂಬಿಕೊಳ್ಳಿ। तीसरी बात बताई, राजा बनना है शिकार करने के संस्कार चाहिए। ಮೂರನೇ ಮಾತು ಹೇಳಿದ್ವಿ, ರಾಜ ಆಗ್ಬೇಕು ಅಂದ್ರೆ ಬೇಟೆ ಆಡ್ತಕ್ಕಂತ ಸಂಸ್ಕಾರ ಬೇಕಾಗುತ್ತೆ। और चौथी बात है, अगर राजा बनना है, फलों का राजा किसको बोलते हैं, आम को। कल हम गए थे आम की नगरी, पूरा भारत में आम का कौन सा, श्रीनिवासपुरम, तो देखा चारों तरफ आम ही आम है। तो मुझे लगता है कोलार जिले में पड़ता तो है ही है। तो आप यहाँ आम की नगरी, मतलब फलों का राजा आम है। तो फलों का राजा आम को ही क्यों बोलते हैं, वैसे तो फलों का राजा नारियल को बोलना चाहिए, क्योंकि भगवान के ऊपर प्रसन्न करना है, उसको चढ़ाते हैं। अगर पूजा करनी है उसको चढ़ाते हैं, उद्घाटन करना है नारियल को तोड़ते हैं। लेकिन नारियल को राजा नहीं बोला, राजा किसको बोला है, आम को। क्यों, ಮಾವಿನ ಹಣ್ಣಿಗೆ ಹಣ್ಣುಗಳ ರಾಜ ಅಂತ ಹೇಳ್ತಾರೆ। ನಿನ್ನೆ ಶ್ರೀನಿವಾಸಪುರಕ್ಕೆ ಹೋಗಿದ್ವಿ, ಅಲ್ಲೆಲ್ಲ ಕೂಡ ಹೋಗಿ ಬಂದ್ವಿ। ಅಲ್ಲಿ ಹೋದಾಗ ನಮ್ಗೆ ಬಹಳಷ್ಟು ಒಳ್ಳೊಳ್ಳೆ ಮಾವಿನ ಹಣ್ಣುಗಳು ಸಿಕ್ತು, ಅಲ್ಲಿ ಕೂಡ ಬಟ್ಟಿ ಮಾಡಿಸ್ಕೊಂಡು ಬಂದ್ವಿ। ಈಗ ತೆಂಗಿನಕಾಯಿಗಳಿರುತ್ತೆ, ಅದಕ್ಕೆ ಯಾರು ಕೂಡ ಏನ್ ಹೇಳೋದಿಲ್ಲ, ಹಣ್ಣುಗಳ ರಾಜ ಅಂತ ಹೇಳೋದಿಲ್ಲ, ಮಾವಿನ ಹಣ್ಣಿಗೆನೆ ಹಣ್ಣುಗಳ ರಾಜ ಅಂತಾರೆ। ಭಲೆ ಶುಭ ಕಾರ್ಯಗಳಲ್ಲಿ ತೆಂಗಿನಕಾಯಿ ಹೊಡಿತಾರೆ, ಪೂಜಾ ಕಾರ್ಯಗಳಲ್ಲಿ ತೆಂಗಿನಕಾಯಿ ಹೊಡಿತಾರೆ, ಫೌಂಡೇಶನ್ ಹಾಕ್ಬೇಕಾದ್ರೂ ತೆಂಗಿನಕಾಯಿ ಹೊಡಿತಾರೆ, ಈ ತರದ್ದೆಲ್ಲಾನು ಮಾಡ್ತಾರೆ। क्योंकि आम के साथ सबका प्यार ज्यादा है, नारियल के साथ प्यार नहीं है इतना। ಮಾವಿನ ಹಣ್ಣಿನ ಜಿಲ್ಲೆ ನಿಮ್ದು, ಮಾವಿನ ಹಣ್ಣುಗಳ ಮೇಲೆ ಪ್ರೀತಿ ಇರುತ್ತೆ ಎಲ್ಲರಿಗೂ ಕೂಡ। ಮಾವಿನ ಹಣ್ಣು ಹಣ್ಣುಗಳ ರಾಜ ಆಗಿದೆ। क्योंकि जब आम का सीजन आता है, अभी आया ना, आम को लेकर के मुंह में डालते रहेंगे, चूसते रहेंगे, निकालते रहेंगे, डालते रहेंगे, निकालते रहेंगे, प्यार कर रहे हैं उसे। ಮಾವಿನ ಹಣ್ಣಿನ ಜ್ಯೂಸ್ ತೆಗಿತಾ ಇರ್ತಾರೆ, ಚೂಸಿ ಚೂಸಿ ತಗೊಂತಾ ಇರ್ತಾರೆ, ಅದ್ರ ಮೇಲೆ ಪ್ರೀತಿ ಇರುತ್ತಲ್ವಾ। और नारियल को लेकर चूसो, जो सूखा नारियल लेकर चूसो, 32 दांत है वो भी टूटेंगे, मिलेगा कुछ भी। ತೆಂಗಿನಕಾಯಿನ ಯಾರನ್ನ ಹಿಡ್ಕೊಂಡು ಚಿಪ್ತಾರ, ಇಲ್ಲ ಅದನ್ನ ಚಿಪ್ಪಕ್ಕೆ ಹೋದ್ರೆ ಅಲ್ಲೇ ಬಿದ್ದೋಗ್ಬಿಡುತ್ತೆ। इसीलिए फलों का राजा नारियल बना, आम बना, नारियल नहीं बना। ಅದರಿಂದ ಹಣ್ಣುಗಳ ರಾಜ ಅಂತಂದ್ರೆ ಮಾವಿನ ಹಣ್ಣಿಗೆ ಹೇಳ್ತಾರೆ। इसी तरह अगर आपको राजा बनना है, सबके प्यारे बनो। अगर आपको देखकर के कोई रास्ता काटता है, आपको देखना भी पसंद नहीं करता आपका चेहरा, आप कभी राजा नहीं बनेंगे। ನಿಮ್ಮನ್ನ ನೋಡಿ ಯಾರಾದ್ರೂ ಅಕ್ಕಪಕ್ಕ ಸರಿತಾರೆ ಅಂದ್ರೆ ನೀವೆಂದೂ ರಾಜರಾಗ್ಲಿಕ್ಕೆ ಆಗಲ್ಲ। इसलिए राजा बनने के लिए सबके प्यारे बनो। ರಾಜ ಆಗ್ಬೇಕು ಅಂದ್ರೆ ಎಲ್ಲರಿಗೂ ಪ್ರಿಯರಾಗಿ। जिसका इंद्रियों पर शासन नहीं है, वो किसी का भी प्रिय नहीं बनता। ಯಾರು ಇಂದ್ರಿಯಗಳ ಮೇಲೆ ಶಾಸನ ನಡೆಸೋದಿಲ್ಲ, ಅವರೆಂದೂ ಕೂಡ ರಾಜರಾಗ್ಲಿಕ್ಕೆ ಆಗಲ್ಲ। और फलों का राजा आम को क्यों बोला, क्योंकि आम ऊपर से नरम है, अंदर से सख्त है। ಒಳಗಡೆ ಗಟ್ಟಿ ಇದೆ ಮಾವಿನ ಹಣ್ಣಲ್ಲಿ, ಹೊರಗಡೆಯಿಂದ ಸಾಫ್ಟ್ನೆಸ್ ಇದೆ ಮಾವಿನ ಹಣ್ಣಲ್ಲಿ। और नारियल कैसा होता है, ऊपर से कड़क होता है और अंदर से सॉफ्ट होता है। ತೆಂಗಿನಕಾಯಿನಲ್ಲಿ ಏನಪ್ಪಾ ಅಂದ್ರೆ ಹೊರಗಡೆಯಿಂದ ಗಟ್ಟಿ ಇರುತ್ತೆ, ಒಳಗಡೆ ಸಾಫ್ಟ್ನೆಸ್ ಇರುತ್ತೆ। इसी तरह जो राजा बनने वाला ऊपर से नम्रचित निर्माण रहता है, अंदर से अपने नियम संयम के लिए कड़क होता है। ಅದೇ ರೀತಿ ರಾಜ ಆಗ್ಬೇಕು ಅಂದ್ರೆ ಒಳಗಡೆಯಿಂದ ನಿಯಮ ಮರ್ಯಾದೆಗಳು ಅದರಲ್ಲಿ ಸಂಯಮವಾಗಿ ನಡೆಸಬೇಕಾಗಿದೆ, ಮೇಲೆ ಗಟ್ಟಿಯಾಗಿರ್ಬೇಕು। लेकिन कई के लोग क्या होते हैं,
ऊपर से कड़क होते हैं, मैं जैसे कहते हैं ऐसे करो, ये करो, वो करो, खुद कुछ नहीं करेंगे, दूसरों को ऑर्डर करेंगे। लोग कहेंगे हाँ जी जरूर करो, पीछे मुंह के हमको पता आप कैसे। जो पंडित मत बनो, आचार्य बनो, जो कहते हो पहले खुद करो। ब्रह्मा बाबा करते थे, फिर बाद में कहते थे। इसीलिए राजा बनने के लिए आम बनो, नारियल मत बनो। ರಾಜರಾಗಬೇಕು ಅಂದ್ರೆ ಮಾವಿನ ಹಣ್ಣು ತರ ಆಗಿ, ತೆಂಗಿನಕಾಯಿ ತರ ಆಗ್ಬೇಡ್ರಿ. ಕೆಲವರು ಇರ್ತಾರೆ ಇನ್ನೊಬ್ಬರ ಮೇಲೆ ಕಂಟ್ರೋಲ್ ಮಾಡ್ತಾರೆ, ಇನ್ನೊಬ್ಬರ ಮೇಲೆ ರೂಲಿಂಗ್ ಮಾಡ್ತಾರೆ, ಒಳಗಡೆ ಏನು ಮಾಡೋದಿಲ್ಲ, ಪಂಡಿತರ ತರ ಇರ್ತಾರೆ. ಅದರಿಂದ ರಾಜರಾಗಬೇಕು ಅಂದ್ರೆ ಮಾವಿನ ಹಣ್ಣು ತರ ಆಗಿ। और फलों का राजा आम को ही क्यों बोला? जब कोई व्यक्ति थक जाता है धूप में, परेशान हो जाता है, कहाँ के सोता है? आम के पेड़ के नीचे अगर सोएगा उसकी थकान मिट जाएगी। कोई गलती से नारियल के पीछे नीचे जाकर सोएगा तो छाया तो छोड़ो और ही नारियल टूट करके सिर तोड़ देगा सोने वाला। ಅದಕ್ಕೆ ಯಾರಿಗೆ ಸುಸ್ತಾಗಿ ಹೋಗುತ್ತೆ ಅಂದ್ರೆ ಮಾವಿನ ಮರದ ಕೆಳಗಡೆ ಹೋಗ್ಬಿಟ್ಟು ಮಲಗ್ತಾರೆ. ಯಾರು ಅಪ್ಪಿ ತಪ್ಪಿ ಹೋಗಿ ತೆಂಗಿನಕಾಯಿ ಮರದ ಕೆಳಗಡೆ ಮಲಗೋದಿಲ್ಲ. ಅಪ್ಪಿ ತಪ್ಪಿ ಮಲಗಿದ್ರು ಅಂದ್ರೆ ಮೇಲಿಂದ ಕಾಯಿ ಬಿತ್ತು ಅಂದ್ರೆ ತಲೆನೇ ಹೊಡೆದೋಗ್ಬಿಡುತ್ತೆ। इसी तरह दुनिया से कोई तंग होकर के, परेशान होकर के आपके पास कोई आता है और आप यहाँ की कोई उल्टी सुल्टी बात समझा करके, यहाँ का परचिंतन की बात सुना करके दिमाग खराब करके भेज दिया। आया था शांति के लिए और परेशान होके गया, आया सुख के लिए और ही परेशान ले गए, वो कभी राजा नहीं बनेगा। राजा बनने के लिए दूसरे का दुख हरो। ಇಲ್ಲಿಗೆ ಬಂದಾಗ ಯಾರಿಗೂ ಕೂಡ ಬೇಜಾರು ಮಾಡಿ ಕಳಿಸಬಾರ್ದು, ಯಾರಿಗೂ ನೋವು ಮಾಡಿ ಕಳಿಸಬಾರ್ದು. ಇಲ್ಲಿಗೆ ಬಂದಾಗ ಸುಖ ಶಾಂತಿ ಬೇಡ್ಕೊಂಡು ಬರ್ತಾರೆ, ನೆಮ್ಮದಿ ಬೇಡ್ಕೊಂಡು ಬರ್ತಾರೆ ಅಂದ್ರೆ ಅವ್ರಿಗೆ ಪ್ರಾಪ್ತಿ ಮಾಡಿಸಿ ಕಳಿಸಿ. ಯಾರಿಗೂ ಕೂಡ ಬೇಜಾರು ಮಾಡಿಸಿ ಕಳಿಸ್ಬೇಡಿ. ಈ ರೀತಿ ಪ್ರಾಪ್ತಿ ಮಾಡಿ ಕಳಿಸುವಂತವೇ ರಾಜರಾಗ್ಲಿಕ್ಕೆ ಆಗುತ್ತೆ ಅಂತಿದ್ದಾರೆ। इसलिए राजा बनने के लिए सबको सुख दो, समस्या लेकर के आए समाधान करके जाए, रोते हुए आए आपके संपर्क से खुश होकर जाए। जो दूसरे का दुख हरता है वो है राजा। ಯಾರು ಅನೇಕರ ದುಃಖ ದೂರ ಮಾಡ್ತಾರೆ ಅವರೇ ರಾಜರಾಗ್ತಾರೆ। ಇಲ್ಲಿ ಬಂದು ಬೇಜಾರಾಗಿ ಬರ್ಬೋದು, ಆದ್ರೆ ಅವ್ರಿಗೆ ಖುಷಿಯಾಗಿ ಹೋಗ್ಬೇಕು, ಆ ರೀತಿ ಪುರುಷಾರ್ಥನ ಮಾಡಿಸಿ। दूसरे को तनाव टेंशन देने वाला राजा नहीं बन सकता। ಬೇರೆಯವರಿಗೆ ಟೆನ್ಷನ್ ಮಾಡ್ತಕ್ಕಂತ ರಾಜರಾಗ್ಲಿಕ್ಕೆ ಆಗೋದಿಲ್ಲ। फलों का राजा आम को क्यों बोला? आम को फल लगता है झुकता है, नारियल को फल लगता है तो और ऊंचाई पर जाता है। ಮಾವಿನ ಹಣ್ಣು ಏನಾಗುತ್ತೆ, ಹಣ್ಣು ಬಿಟ್ರೆ ಕೆಳಗಡೆ ಬಾಗುತ್ತಲ್ವಾ, ಆದ್ರೆ ತೆಂಗಿನಕಾಯಿದು ಮೇಲೆ ಹೋಗ್ಬಿಟ್ಟಿರುತ್ತೆ। इसी तरह ज्ञान योग करने के बाद जिसके अंदर विशेषता कला आ गई, अभिमान आया, अभिमान वाला कभी राजा नहीं बन सकता। ಅಭಿಮಾನದಲ್ಲಿರ್ತಕ್ಕಂಥವ್ರು ಎಂದೂ ರಾಜರಾಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ। इसीलिए कहते हैं नारियल को तोड़ो भगवान प्रसन्न हो जाएगा। नारियल मतलब फल वाला नारियल नहीं, नारियल ही आत्मा का प्रतीक है। ಈ ತೆಂಗಿನಕಾಯಿ ಆತ್ಮದ ಒಂದು ಪ್ರತೀಕ ಆಗಿದೆ, ಅದಕ್ಕೆ ತೆಂಗಿನಕಾಯಿನ ಹೊಡಿತಾರೆ। आत्मा को मन बुद्धि संस्कार से बना हुआ है, इसीलिए नारियल को भी 3 होल होते हैं। ಅದು ಮನಸ್ಸು ಬುದ್ಧಿ ಸಂಸ್ಕಾರದ 3 ಹೋಲುಗಳು ತೆಂಗಿನಕಾಯಿನಲ್ಲಿ ತೋರಿಸಿದ್ದಾರೆ। नारियल आत्मा केसरी कलर का है, नारियल भी केसरी कलर का है। ಆತ್ಮ ಕೇಸರಿ ಕಲರ್ ಇದೆ, ತೆಂಗಿನಕಾಯಿ ಕೂಡ ಕೇಸರಿ ಕಲರ್ ನಲ್ಲಿ ಇದೆ। आत्मा के अंदर शांत स्वरूप, आनंद स्वरूप, शक्ति स्वरूप, ओरिजिनल गुण भरे हैं। इसी तरह लेकिन ऊपर विकारों का कवच है। इसी तरह नारियल को भी ऊपर कवच होता है और अंदर से खोबरा पानी, खोबरा खाओ पानी पियो तो कई बीमारी ठीक हो जाती। ತೆಂಗಿನಕಾಯಿ ನೀರನ್ನ ಅನೇಕರು ಕಾಯಿಲೆ ದೂರ ಮಾಡ್ಕೊಳ್ಳೋಕೆ ಕುಡಿತಿರ್ತಾರೆ। ಅದನ್ನ ಮೇಲ್ಗಡೆ ನೋಡಿದ್ರೆ ಗಟ್ಟಿ ಇರುತ್ತೆ, ಒಳಗಡೆ ನೋಡಿದ್ರೆ ಕೊಬ್ಬರಿ ಇರುತ್ತೆ, ಅದರಲ್ಲಿ ನೀರು ಇರುತ್ತೆ, ಇದೆಲ್ಲ ಇರುತ್ತೆ, ಸಾಫ್ಟ್ನೆಸ್ ಇರುತ್ತೆ। इसीलिए नारियल को केवल मूर्ति के सामने रखते नहीं है, उसको तोड़ेंगे, उसका पानी रखेंगे, कोबरा ये करेंगे, कहेंगे भगवान प्रसन्न हो गया। ಅದನ್ನ ಒಡೆದು ಏನ್ ಮಾಡ್ತಾರೆ, ಸುಮ್ಮನೆ ಹಾಗೆ ಇಡಲ್ಲ, ಒಡೆದು ಬಿಟ್ಟು ಆ ಕಡೆ ಈ ಕಡೆ ಇರ್ತಾರೆ, ಪೂಜೆಗೆ ಇಡ್ತಾರೆ, ಆ ದೇವರು ಪ್ರಸನ್ನ ಆಗ್ತಾರೆ ಅಂತ ಕೂಡ ತಿಳ್ಕೊಂಡು। इसी तरह हमने अपने आत्मा रूपी नारियल को लाकर शिव जी के सामने रखा हुआ है, लेकिन अंदर ओरिजिनल संस्कार निकाले नहीं, तोड़े नहीं, बाबा प्रसन्न नहीं होगा। केवल बाबा का बनने से प्रसन्न नहीं होगा, तोड़ो, अंदर ओरिजिनल संस्कार को बाहर निकालो, तब भगवान प्रसन्न हो जाएगा। ಈ ಕಾಯಿನ ಹೆಂಗ್ ಹೊಡಿತಾರೆ ಅದೇ ತರ ಹಳೆ ಸಂಸ್ಕಾರಗಳನ್ನೆಲ್ಲ ಹೊಡಿರಿ, ಆವಾಗ ಭಗವಂತ ನಿಮಗೆ ಪ್ರಸನ್ನ ಆಗ್ತಾನೆ। और उद्घाटन करते समय नारियल जब डालते हैं ये धक से टूटेगा, कहते मुहूर्त बड़ा शुभ है, और 5 बार डाला टूटा ही नहीं, कहेंगे मुहूर्त ठीक नहीं है। ಯಾವಾಗ ಕಾಯಿ ಹೊಡಿತಾರೆ ಶುಭಾರಂಭಗಳಲ್ಲಿ ಒಂದು ಫೌಂಡೇಶನ್ ಹಾಕ್ಬೇಕಾದ್ರೆ ಒಂದೇ ಸಲ ಕಾಯಿ ಹೊಡಿತು ಅಂದ್ರೆ ಶುಭ ಅಂತ ತಿಳ್ಕೊಂತಾರೆ, 4-5 ಸಲ ಹೊಡೆದ್ರು ಕಾಯಿ ಹೊಡಿಲಿಲ್ಲ ಅಂದ್ರೆ ಅಶುಭ ಅಂತ ತಿಳ್ಕೊಂತಾರೆ। इसी तरह ज्ञान में चलते समय ओरिजिनल संस्कार जल्दी बाहर आ जाए। ಅದರಿಂದ बहुत सालों से अभी तक संस्कार बाहर नहीं निकले, तब हम पद ऊंचा नहीं मिलेगा। इसलिए राजा बनने के लिए नारियल को तोड़ो,
ರಾಜ ಆಗ್ಬೇಕು ಅಂದ್ರೆ ತಾಯಿಯನ್ನ ಹೊಡಿರಿ ಅಂದ್ರೆ ಹಳೆ ಸಂಸ್ಕಾರಗಳನ್ನೆಲ್ಲ ಸಮಾಪ್ತಿ ಮಾಡಿ ओरिजिनल ಸಂಸ್ಕಾರಗಳನ್ನು ಆಚೆಗೆ ತಗೊಂಡು ಬನ್ನಿ. आम के समान संस्कार बनाओ, नारियल मत बनो, नारियल जो रियल है उसको तोड़ो. ಯಾವುದು ರಿಯಾಲಿಟಿ ಇಲ್ಲ ಅದನ್ನ ಹೊಡಿರಿ. ನಾರಿಯಲ್ ಅಂದ್ರೆ ರಿಯಲ್ ಅಲ್ಲದೆ ಇರೋದನ್ನ ಹೊಡಿರಿ, ಹಳೆ ಸಂಸ್ಕಾರಗಳನ್ನ ಹೊಡಿರಿ, ಸಮಾಪ್ತಿ ಮಾಡಿ. इसलिए अगर स्वयं की स्थिति बिगड़ती है इंद्रियों के कारण, इसको कैसे दरबार लगाना है, कैसे बात करना है, मुझे लगता है ये टॉपिक आप लोगों ने पहली बार ही सुना होगा. ಇದು ಫಸ್ಟ್ ಟೈಮ್ ನೀವು ಈ ಟಾಪಿಕ್ ಕೇಳಿರಬಹುದು ಅಂತ ಅನ್ಸುತ್ತೆ. ಈ ತರ ಟಾಪಿಕ್ ಬಗ್ಗೆ ಯಾವತ್ತೂ ಕೂಡ ನೀವು ಕೇಳಿ. बहुत गहरा टॉपिक था, जिन्होंने केवल सुनना नहीं, इसको प्रैक्टिकल में करना है. ಇದು ಬರೀ ಕೇಳೋದಷ್ಟೇ ಅಲ್ಲ, ಪ್ರಾಕ್ಟಿಕಲ್ ನಲ್ಲಿ ಇದನ್ನ ಮಾಡಬೇಕಾಗಿದೆ ಪುರುಷಾರ್ಥ. इससे सारी समस्याओं का समाधान होगा, परिस्थिति निर्विघ्न बन जाएंगे. तो इसलिए अगर स्वयं को शक्तिशाली बनाना है, इस किले को मजबूत करो, हर इंद्रियों को श्रीमद् प्रमाण चलाओ, जो नहीं मानते उसको शिक्षा सावधान दो. ठीक है. ओम शांति. ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಪರಿಹಾರ, ಅದನ್ನ ಯಾವ ತರ ಪುರುಷಾರ್ಥ ಸರಿ ಮಾಡ್ಕೊಬೇಕು, ಸ್ಥಿತಿ ಚೆನ್ನಾಗಿ ಮಾಡ್ಕೊಬೇಕು ಅಂದ್ರೆ ಇದೇ ಪರಿಹಾರ ಆಗಿದೆ. ಅದರಿಂದ ಸ್ವರಾಜ್ಯಾಧಿಕಾರಿಗಳಾಗಿ ಪ್ರತಿಯೊಂದು ಪಾಯಿಂಟ್ ಅನ್ನ ಪುರುಷಾರ್ಥದಲ್ಲಿ ತನ್ನಿ, ಆವಾಗ ಜೀವನ ಚೆನ್ನಾಗಿ ಆಗುತ್ತೆ, ಪುರುಷಾರ್ಥನ ತುಂಬಾ ಮುಂದೆ ಹೋಗುತ್ತೆ. ಅಚ್ಚಾ. ಓಂ ಶಾಂತಿ. 10 मिनट योग करेंगे, फिर बाद में भोग लगाएंगे. ठीक है. 10 ನಿಮಿಷ ಯೋಗ ಮಾಡಿ ಅನಂತರ ಭೋಗ ಇಡಲಾಗುತ್ತೆ. कमेंट्री से योग कराएंगे सभी. ಕಾಮೆಂಟ್ರಿ ಕೊಡ್ತಾರೆ, ಯೋಗ ಮಾಡಿಸ್ತಾರೆ.